ಪ್ಯಾಲೆಸ್ತೈನ್ ಪರವಾಗಿ ಒಂದು ಸ್ಟೇಟಸ್ ಸಿಕ್ಕಂಡಿದ್ದೆ, ಹೋಗು ಜೈಲ್ಗೆ. ನಾನು UT ಖಾದರ್ ಅವ್ರನ್ನ ಪ್ರಶ್ನೆ ಮಾಡಿದೆ, ಹೋಗು ಜೈಲ್ಗೆ. ನಾನು ಭಟ್ಟನ್ ವಿರುದ್ಧ ಮಾತಾಡ್ತೀನಿ ಸ್ವಾಮಿ, ಹೋಗು ಜೈಲ್ಗೆ. ನಾನು ಭಟ್ಟನ್ ವಿರುದ್ಧ ಪ್ರತಿಭಟನೆ ಮಾಡ್ತೀನಿ, ನಿನ್ ಮೇಲೆ 107. ನಾನು ಭಟ್ಟನ್ನ ಖಂಡಿಸ್ತೀನಿ, ಸ್ಟೇಷನ್ ಅಲ್ಲಿ ಕೂತ್ಕೋ ಸಾಯಂಕಾಲದವರೆಗೂ. ನಾಚಿಕೆ ಆಗ್ಬೇಕು ಈ ವ್ಯವಸ್ಥೆಗೆ. ಗೂಂಡಾಗಳು ಗಲಾಟೆ ಮಾಡಿದ್ರೆ, ಯಾರೋ ಒಬ್ಬ ಅತ್ಯಾಚಾರ ಮಾಡಿದ್ರೆ, ಯಾರೋ ಒಬ್ಬ ಕೊಲೆಗಡಕ ಕೊಲೆ ಮಾಡಿದ್ರೆ, ಇನ್ಯಾವನ ಪಿಕ್ ಪ್ಯಾಕೆಟ್ ಮಾಡಿದ್ರೆ, ಅವನ್ನ ಹಿಡಿದು ಜೈಲ್ಗೆ ಹಾಕಿದ್ರೆ, ಮತ್ತಾರೋ ಗಲಾಟೆ ಮಾಡ್ತಾರೆ, ಅವ್ರನ್ನ ನಾನು ಮುಟ್ಟಲ್ಲ ಅಂತಂದ್ರೆ ನೀವು ಅಧಿಕಾರ ಮಾಡೋದಕ್ಕೆ ಲಾಯಕಲ್ಲ. ನೀವು ಅಸಹಾಯಕರು, ಅಯೋಗ್ಯರು, ಅವಿವೇಕಿಗಳು, ರಣಹೇಳಿಗಳು. ಚುನಾವಣೆಗೆ ಮುಂಚೆ ಸಿದ್ದರಾಮಯ್ಯನವರು ಹೇಳಿದ್ರು, ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಮೊದಲನೇ ಕ್ಯಾಬಿನೆಟ್ ಮೀಟಿಂಗ್ ನಲ್ಲೇನೆ ನಾವು ಮುಸಲ್ಮಾನರ 2B ರಿಸರ್ವೇಶನ್ ಅನ್ನ ರೆಸ್ಟೋರ್ ಮಾಡ್ತೀವಿ, ಮತ್ತೆ ಜನಸಂಖ್ಯಾವಾರು ಮುಸಲ್ಮಾನರ ರಿಸರ್ವೇಶನ್ ಅನ್ನ ಹೆಚ್ಚು ಮಾಡ್ತೀವಿ ಅಂತ. 17% ಪಾಪ್ಯುಲೇಷನ್ ಇರುವಂತಹ ಮುಸಲ್ಮಾನರಿಗೆ ಸಿದ್ದರಾಮಯ್ಯನವರು ಹೇಳಿದ ಪ್ರಕಾರ, ನನ್ನ ಪ್ರಕಾರ ಅಲ್ಲ, ಸಿದ್ದರಾಮಯ್ಯನವರು ಹೇಳಿದ ಪ್ರಕಾರ ಜಾತಿ ಜನಸಂಖ್ಯೆಗೆ ಅನುಗುಣವಾಗಿ ರಿಸರ್ವೇಶನ್ ಅಂದ್ರೆ 17% ರಿಸರ್ವೇಶನ್ ಕೊಡಬೇಕು. ಯಾರ ಅಪ್ಪರ ಮನೆ ಸೊತ್ತಲ್ಲ ಇದು ಕೊಡಬೇಕು. ಇವತ್ತಿನ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಒಬ್ಬ ಅಸಹಾಯಕ, ಸಂಘ ಪರಿವಾರದ ಪೋಷಕ, ನೇರ ಆರೋಪ ಇದು, ಇದರಲ್ಲಿ ಮುಚ್ಚುಮರೆ ಇಲ್ಲ. ಕಲ್ಲಡ್ಕ ಪ್ರಭಾಕರ್ ಭಟ್ಟ ಒಬ್ಬ ವೃತ್ತಿಪರ ಕ್ರಿಮಿನಲ್, ಅವನನ್ನ ಅರೆಸ್ಟ್ ಮಾಡಿ ಅಂತ ಒಂದೇ ಧ್ವನಿಯನ್ನ ಕೇಳಿ ಫುಟ್ಪಾತ್ ಅಲ್ಲಿ ನಿಂತ್ಕೊಂಡು ಪ್ರತಿಭಟನೆ ಮಾಡಿದ್ರು. 17 ಜನರ ಮೇಲೆ ನೀವು FIR ಆಗ್ತೀರಾ ಅಂತಂದ್ರೆ ಇದಕ್ಕೆ ನಗಬೇಕಾ, ಅಳಬೇಕಾ, ಅದು ತಲೆ ಚಚ್ಕೊಂಡೆಲ್ಲ ಸಾಯ್ಬೇಕಾ? ವಿಧಾನಸೌಧದ ಒಳಗಡೆ ನೀವು SDPI ವತಿಯಿಂದ ನಮ್ಮನ್ನ ಕಳಿಸದೆ ಆದ್ರೆ ಮತ್ತೊಬ್ಬ ಅಂಬೇಡ್ಕರ್, ಮತ್ತೊಬ್ಬ ಟಿಪ್ಪು ಸುಲ್ತಾನ್ ವಿಧಾನಸೌಧದ ಒಳಗಡೆ ಮಾತಾಡೋದನ್ನ ನೀವು ನೋಡ್ತೀರಿ. ಅಯ್ಯೋ, ಇಷ್ಟು ಅಹಂಕಾರನ ನೀವು ನಿಮ್ಮನ್ನ ಅಂಬೇಡ್ಕರ್ಗೆ ಹೋಲಿಸ್ಕೋತೀರಾ, ನೀವು ನಿಮ್ಮನ್ನ ಟಿಪ್ಪಿಗೆ ಹೋಲಿಸ್ಕೋತೀರಾ ಅಂತಂದ್ರೆ ನಾನು ನಮ್ಮಪ್ಪನ ಹೆಸರು ಹೇಳದೆ ಇನ್ಯಾರಪ್ಪನ ಹೆಸರು ಹೇಳಿ? ನಮ್ಮಪ್ಪ ಹಂಗ್ ಮಾತಾಡ್ತಿದ್ದ, ಅವನ ಮಗ ನಾನು ಅದೇ ತರ ಮಾತಾಡ್ತೀನಿ ಅಂತ ಹೇಳ್ಕೊಳ್ಳುವಂಥದ್ದು ಅಹಂಕಾರ ಅಲ್ಲ, ಹೆಮ್ಮೆ. ಸ್ನೇಹಿತರೆ, ಕಳೆದ 1 ವರ್ಷಗಳಲ್ಲಿ ಇದೇ ಜಾಗದಲ್ಲಿ ಸಾಕಷ್ಟು ಪ್ರತಿಭಟನೆಗಳಾಗಿದ್ದಾವೆ. ಆ ಪ್ರತಿಭಟನೆಗಳೆಲ್ಲದರಲ್ಲೂ ಕೂಡ ಬಹುತೇಕ ನಾನು ಬಂದಿದ್ದೀನಿ. ಆಗ BJPಯ ವಿರುದ್ಧವಾಗಿ ನಾವು ಮಾತಾಡ್ತಾ ಇದ್ವಿ. ಯಡಿಯೂರಪ್ಪನ ವಿರುದ್ಧ, ಬೊಮ್ಮಾಯಿ ವಿರುದ್ಧ, CT ರವಿ ವಿರುದ್ಧ, ನಳಿನ್ ಕುಮಾರ್ ಕಟೀಲ್ ವಿರುದ್ಧ, ಇನ್ನು ಯಾರ್ಯಾರು ಇದಾರಲ್ಲ ಹುಳಗಳು BJPಯಲ್ಲಿ, ಅವ್ರ ವಿರುದ್ಧ ನಾವು ಮಾತಾಡ್ತಾ ಇದ್ವಿ ಈ ಜಾಗದಲ್ಲಿ ನಿಂತು. ಪರಿಸ್ಥಿತಿ ಏನು ಬದಲಾಗಿಲ್ಲ. ಈಗ ಇದೇ ಜಾಗದಲ್ಲಿ ನಿಂತಿದ್ದೀವಿ, ಅದೇ ಆಕ್ರೋಶವನ್ನೇ ವ್ಯಕ್ತಪಡಿಸ್ತಾ ಇದ್ದೀವಿ, ಅದೇ ನೋವನ್ನೇ ಹೇಳ್ಕೊತಾ ಇದ್ದೀವಿ. ನಮ್ಗಾಗ್ತಾ ಇರೋ ಅನ್ಯಾಯದ ಅದೇ ಪುನರಾವರ್ತನೆ ಇಲ್ಲಾಗ್ತಾ ಇದೆ. ಆದ್ರೆ ನಾವು ಯಾರನ್ನ ದೂಷಣೆ ಮಾಡ್ತಾ ಇದೀವಲ್ಲ, ಆ ವ್ಯಕ್ತಿಗಳು ಮಾತ್ರ ಬದಲಾಗಿದ್ದಾರೆ. ಬೊಮ್ಮಾಯಿ ಜಾಗಕ್ಕೆ ಸಿದ್ದರಾಮಯ್ಯ ಬಂದಿದ್ದಾರೆ, ಹೌದಲ್ಲ? ಯಡಿಯೂರಪ್ಪನ ಜಾಗಕ್ಕೆ DK ಶಿವಕುಮಾರ್ ಬಂದಿದ್ದಾರೆ, ನಳಿನ್ ಕುಮಾರ್ ಕಟೀಲ್ ಜಾಗಕ್ಕೆ UT ಖಾದರ್ ಬಂದಿದ್ದಾರೆ. ಜಾಗ ಬದಲಾಗಿದೆ ಅಷ್ಟೇ, ವ್ಯಕ್ತಿಗಳ ಹೆಸರು ಬದಲಾಗಿದೆ, ಮನಸ್ಥಿತಿ ಬದಲಾಗಲಿಲ್ಲ. ಇದರಿಂದ ನಮ್ಗೆ ಏನ್ ಅರ್ಥ ಆಗ್ಬೇಕಾಗಿರೋದು ಅಂತಂದ್ರೆ, ಕಾಂಗ್ರೆಸ್ ಮತ್ತೆ BJP ಒಂದೇ ತಾಯಿಯ ಮಕ್ಕಳು, ಒಂದು ಘಟಸರ್ಪಕ್ಕೆ ಹುಟ್ಟಿರುವಂತಹ 2 ತಲೆ ನಾಗರಾವುಗಳು ಇವೆರಡು ಕೂಡ. ಒಂದು ವೇಳೆ ಈಗ ಮಾತಾಡ್ತಾ ಇಲ್ಲಿ ಅನ್ವರ್ ಸಾದತ್ ಅವರು, ನಮ್ಮ ಜಿಲ್ಲಾಧ್ಯಕ್ಷರು ಹೇಳಿದ್ರು, ಭಾಸ್ಕರ್ ಪ್ರಸಾದ್ ಅವ್ರನ್ನ, ಅಬ್ದುಲ್ ಮಾಜಿದ್ ಅವ್ರನ್ನ, ರಿಯಾಜ್ ಫರಂಗಿಪೇಟೆ ಅವ್ರನ್ನ ಗೆಲ್ಲಿಸಿ ಕಳಿಸ್ಬೇಕಿತ್ತು ಅಂತ. ಆಗ್ಲಿಲ್ಲ. ಒಂದು ವೇಳೆ ನಾನೇನಾದ್ರೂ ಇವತ್ತು ವಿಧಾನಸೌಧದಲ್ಲಿ ಇದ್ದಿದ್ರೆ ಕಲ್ಲಡ್ಕ ಪ್ರಭಾಕರ್ ಭಟ್ಟನ್ನ ಹುಚ್ಚನಾಯಿ ತರ ಜೈಲೊಳಗಡೆ ಕೂಡ ಹಾಕ್ತಿಸ್ದೆ. ಒಂದು ವೇಳೆ ಈ ಸರ್ಕಾರ ಆ ಅಯೋಗ್ಯನನ್ನ ಅರೆಸ್ಟ್ ಮಾಡಿ ಜೈಲಿಗೆ ಬಿಡದೆ ಹೋಗಿದ್ದಿದ್ರೆ ಅವರ ಹಣೆಯಲ್ಲೂ ಕೂಡ ಬರ್ದಿರ್ತಿರ್ಲಿಲ್ಲ ಸೆಷನ್ಗಳನ್ನ ಕಮಿಟ್ ಮಾಡೋದಕ್ಕೆ. ಅದನ್ನ ತಡೆಯೋ ಶಕ್ತಿ ಖಂಡಿತವಾಗ್ಲೂ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಒಬ್ಬನ ಕೈಲಾದ್ರೂ ಕೂಡ ಸಾಧ್ಯ ಆಗ್ತದೆ. ಯಾರಾದ್ರೂ ಕೇಳಬಹುದು, ಒಬ್ಬನ ಕೈಲಿ ಎಲ್ಲ ಆಗ್ಬಿಡುತ್ತಾ ಅಂತ. ಬಾಬಾ ಸಾಹೇಬ್ರು ಒಬ್ಬರೇ ಈ ದೇಶದ ಸಂವಿಧಾನ ಬರೆದಿದ್ದು. ಆ ಸೂರ್ಯ ಒಂದೇ ಈ ಇಡೀ ಜಗತ್ತನ್ನ ಬೆಳಗುವಂಥದ್ದು. ಆ ಚಂದ್ರ ಒಬ್ಬನೇ ಪ್ರತಿ ರಾತ್ರಿ ಎಲ್ರಿಗೂ ಕೂಡ ಮುದವನ್ನ ನೀಡುವಂಥದ್ದು. ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾದ ಒಬ್ಬ ಸೇನಾನಿ ಸಾಕು ಈ ವ್ಯವಸ್ಥೆ ವಿರುದ್ಧ ನಿಂತ್ಕೊಳ್ಳೋದಕ್ಕೆ. ನಾನು ಕಾಂಗ್ರೆಸ್ ಅಂದ್ರೆ ಸಾಕು ನನ್ನ ಬಂಧು ಬಳಗ, ಅಪ್ಪ ಅಮ್ಮ, ಸರ್ವಸ್ವ ಅಂತ ನಂಬಿರುವಂತಹ ನನ್ನ ಮುಸಲ್ಮಾನ ಬಂಧುಗಳಿಗೆ ಒಂದು ಕಿವಿ ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ದೇಶ ಕೋಶಗಳ ತಿಳಿದು
ಜಗದ ದುಃಖಗಳ ಅರಿತು ದೇಶ ಕೋಶಗಳ ತಿಳಿದು ಜಗದ ದುಃಖಗಳ ಅರಿತು ಕಷ್ಟಕ್ಕೆ ಕಾರಣ ಕಂಡು ಹಿಡಿದ SDP ಆಗಲಿಲ್ಲ ನಿಮಗೆ ಆದರ್ಶ, ಅದಕ್ಕೆ ಇಂದು ತಪ್ಪೇ ಇಲ್ಲ ಸಂಘರ್ಷ. SDP ಆಗಲಿಲ್ಲ ನಿಮಗೆ ಆದರ್ಶ, ಅದಕ್ಕೆ ಇಂದು ತಪ್ಪೇ ಇಲ್ಲ ಸಂಘರ್ಷ. ದೇಶ ಕೋಶಗಳ ತಿಳಿದು ಜಗದ ದುಃಖಗಳ ಅರಿತು ಕಷ್ಟಕ್ಕೆ ಕಾರಣ ಕಂಡು ಹಿಡಿದ SDP ಆಗಲಿಲ್ಲ ನಿಮಗೆ ಆದರ್ಶ, ಅದಕ್ಕೆ ಇಂದು ತಪ್ಪೇ ಇಲ್ಲ ಸಂಘರ್ಷ. SDP ಇಲ್ಲಿವರೆಗೂ ಕೂಡ ಹೇಳ್ಕೊಂಡು ಬಂದಂತ ಎಷ್ಟು ಸತ್ಯಗಳು. ಬಿಜೆಪಿಯನ್ನು ನಂಬಬೇಡಿ, ಕಾಂಗ್ರೆಸ್ ಅನ್ನ ನಂಬಬೇಡಿ, RSS ಅನ್ನ ನಂಬಬೇಡಿ. ಈ RSS ಬಿಜೆಪಿ ಮತ್ತೆ ಕಾಂಗ್ರೆಸ್ ಎರಡನ್ನೂ ಕೂಡ ನಿಯಂತ್ರಣ ಮಾಡುತ್ತೆ. RSS ಅನ್ನ ಮಾತನ್ನ ಮೀರಿ ಬೊಮ್ಮಾಯಿ ಹೇಗೆ ನಿರ್ಧಾರಗಳನ್ನ ತಗೊಳ್ಳಲ್ವೋ, ಅದೇ RSS ನ ಕುತಂತ್ರಗಳನ್ನ ಮೀರಿ ಸಿದ್ದರಾಮಯ್ಯ ಕೂಡ ತನ್ನ ನಿರ್ಧಾರಗಳನ್ನ ತಗೊಳಕ್ಕಾಗಲ್ಲ ಅನ್ನೋದು ಸತ್ಯವಾಗಿ ಇವತ್ತು ನಮ್ಮ ಮುಂದೆ ನಿಂತಿದೆ. ಕಲ್ಲಡ್ಕ ಪ್ರಭಾಕರ್ ಭಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಪೊಲೀಸ್ನವರು ಚಾರ್ಜ್ ಶೀಟ್ ಹಾಕಿದ್ದಾರೆ ಮಂಡ್ಯದಲ್ಲಿ. ಚಾರ್ಜ್ ಶೀಟ್ ಹಾಕೋದಕ್ಕೆ 90 ದಿವಸಗಳ ಕಾಲಾವಕಾಶ ಇರುತ್ತೆ. ಆ 90 ದಿವಸಗಳಲ್ಲಿ ಸರ್ಕಾರದ ವಕೀಲರು ಕೋರ್ಟ್ ಅಲ್ಲಿ ವಾದ ಮಾಡೋದೇನು ಅಂತಂದ್ರೆ, ಈ ಆರೋಪಿಯನ್ನ ಹೊರಗಡೆ ಬಿಟ್ರೆ ಚಾರ್ಜ್ ಶೀಟ್ ಆಗೋ ಟೈಮ್ನಲ್ಲಿ ಸಾಕ್ಷಿ ನಾಶಗಳನ್ನ ಮಾಡ್ತಾರೆ, ಹಾಗಾಗಿ ಇವರಿಗೆ ಜಾಮೀನನ್ನ ಕೊಡಬಾರ್ದು ಅಂತ ಸರ್ಕಾರದ ವಕೀಲರು ಕೋರ್ಟ್ ಅಲ್ಲಿ ವಾದ ಮಾಡುವಂಥದ್ದು. ಒಂದು ಸಾರಿ ಚಾರ್ಜ್ ಶೀಟ್ ಆಯ್ತು ಅಂತಂದ್ರೆ ಸಾಕ್ಷಿಗಳನ್ನ ನಾಶ ಮಾಡ್ತಾರೆ ಅನ್ನೋ ಮಾತಿಗೆ ಅರ್ಥವೇ ಇರೋದಿಲ್ಲ. ಹಾಗಾಗಿ ಪೊಲೀಸ್ನವ್ರು ನೋಡಿ, ಸರ್ಕಾರದ ಮಾತನ್ನ ಕೇಳಿ, ಸರ್ಕಾರ ಯಾರ ಮಾತು ಕೇಳ್ತಾ ಇದೆ, ಭಟ್ಟನ ಮಾತನ್ನ ಕೇಳಿ ಇಮ್ಮಿಡಿಯೇಟ್ ಆಗಿ ಇಷ್ಟು ಬೇಗ, ಬಹುಶಃ ಇಷ್ಟು ಬೇಗ ಚಾರ್ಜ್ ಶೀಟ್ ಹಾಕೋದ ಪ್ರಕರಣಗಳನ್ನ ತುಂಬಾ 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 ಅಪರೂಪ ನಾವು ನೋಡ್ಲಿಲ್ಲ. ಇದೇ ಜಾಗದಲ್ಲಿ ಯಾವ್ದಾದ್ರು SDP-ನವರೋ, ದಲಿತ ಸಂಘಟನೆಯವರೋ, ಪ್ರಗತಿಪರ ಸಂಘಟನೆಯವರೋ ಇದ್ದಿದ್ದಿದ್ರೆ ಚಾರ್ಜ್ ಶೀಟ್ ಹಾಕಕ್ಕೆ 90 ದಿವಸ ಅಲ್ಲ 180 ದಿವಸ ಆದ್ರೂ ಕೂಡ ಟೈಮ್ ತಗೊಂತಾರೆ. ಯಾಕೆ? ಸಾಕ್ಷಿ ನಾಶ ಆಗುತ್ತೆ, ಆರೋಪಿಗೆ ಜಾಮೀನು ಕೊಡಬೇಡಿ ಅಂತ. ಆದ್ರೆ ಇಲ್ಲಿ ನನಗೆ 87 ವರ್ಷ ಆಗಿದೆ, ಹೃದಯ ಸಂಬಂಧಿ ಕಾಯಿಲೆ ಇದೆ, ನೀವು ಹಿಡ್ಕೊಂಡೋಗಿ ಜೈಲಿಗೆ ಬಿಟ್ರೆ ಬಹುಶಃ ನಾನು ಸತ್ತೋಗ್ತೀನಿ, ನನಗೆ ಬೇಲ್ ಕೊಡಿ ಅಂತ ಬೇಡ್ಕೊಂಡಂತ ಒಬ್ಬ ಅಯೋಗ್ಯನ ಕಾಪಾಡೋದಕ್ಕೋಸ್ಕರ ಈ ಸರ್ಕಾರ ಇಷ್ಟು ಬೇಗ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡ್ತಾ ಇದೆ. ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಿದ್ಮೇಲೆ ಲಾಯರ್ ಹೇಳ್ತಾರೆ ಸಾಕ್ಷಿ ನಾಶ ಮಾಡ್ಬಿಡ್ತಾರೆ, ಹಾಗಾಗಿ ಇವ್ರಿಗೆ ಜಾಮೀನು ಕೊಡಬೇಡಿ ಅಂತ. ಸಾಕ್ಷಿ ನಾಶ ಮಾಡೋದ್ರಲ್ಲಿ ಬಂದು ಚಾರ್ಜ್ ಶೀಟ್ ಸಬ್ಮಿಟ್ ಆಗಿದೆಯಲ್ಲ ಅಂತ ಆ ಬೇಲನ್ನ ಕಂಟಿನ್ಯೂ ಮಾಡ್ತಾರೆ. ಈಗ ನೀವು ಹೇಳಿ, ಹಾಗಾದ್ರೆ ಕಾಂಗ್ರೆಸ್ ಸರ್ಕಾರ ಯಾರ ಪರವಾಗಿದೆ? ಯಾರ ಪರವಾಗಿದೆ? ಚಡ್ಡಿಗಳ ಪರವಾಗಿದೆ. ಯಾಕೆ ಅಂತಂದ್ರೆ ಚಡ್ಡಿಗಳ ಮಾತು ಕೇಳಿಲ್ಲ ಅಂದ್ರೆ ಇವ್ರ ಚಡ್ಡಿ ಅವ್ರು ಬಿಚ್ತಾರೆ. ಆದ್ರೆ ಇಂಥ ಒಂದು ಬಹಳ ನೋವಿನಿಂದ ಹೇಳ್ತೀನಿ ನಾನು, ಬಹಳ ನೋವಿನಿಂದ ಹೇಳ್ತಾರೆ ಅಂತದ್ದು. ಇಂಥ ಒಂದು ಕಾಂಗ್ರೆಸ್ ಅನ್ನ ನಂಬಿ, ಇಂಥ ಒಂದು ಮಾತೃದ್ರೋಹಿ ಕಾಂಗ್ರೆಸ್ ಅನ್ನ ನಂಬಿ, ಇಂಥ ಒಂದು ನಂಬಿಕೆ ದ್ರೋಹಿ ಕಾಂಗ್ರೆಸ್ ಅನ್ನ ನಂಬಿ ಈ ಕರ್ನಾಟಕದ ಸುಮಾರು 100% ಮತದಾರರು ಏನು ಮುಸಲ್ಮಾನರಿದ್ರು, ಅದರಲ್ಲಿ 92% ಮುಸಲ್ಮಾನರ ಮತದಾರರು ಕಾಂಗ್ರೆಸ್ಗೆ ವೋಟ್ ಕೊಟ್ಟರು. ಆ ವೋಟ್ಗಳ ಒಟ್ಟು ಮೊತ್ತ 52ರಿಂದ 55 ಲಕ್ಷ ಮತಗಳು. ದಲಿತರು 67% ವೋಟನ್ನು ಕೊಟ್ಟರು. ಅದರ ಪರಿಣಾಮ ಏನಾಗಿದೆ? ದಲಿತರ ಅಭಿವೃದ್ಧಿಗೋಸ್ಕರ ಮೀಸಲಾಗಿಟ್ಟಿದ್ದಂತಹ 34,000 ಕೋಟಿ ರೂಪಾಯಿಲಿ 11,000 ಕೋಟಿ ರೂಪಾಯಿನ ಕಳ್ಳತನ ಮಾಡಿದ್ರು ಇದೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. 92% ವೋಟನ್ನ ಕೊಟ್ಟಂತಹ ಮುಸಲ್ಮಾನರ ಹಕ್ಕುಗಳ ಬಗ್ಗೆ, ಮುಸಲ್ಮಾನರ ಅಭಿವೃದ್ಧಿಗೆ 10,000 ಕೋಟಿ ರೂಪಾಯಿಗಳನ್ನ ಕೊಡಬೇಕು ಅನ್ನುವಂತ ಆಗ್ರಹವನ್ನ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಮಾಡಿತು. ಆದ್ರೆ ಕೊಡ್ಲಿಲ್ಲ. ಕೆಲವು ಮಾಧ್ಯಮಗಳು, ಬಿಜೆಪಿಯ ಕೋಡಂಗಿಗಳು ಈಗಾಗಲೇ ಹೊರಗಡೆ ನಿಂತ್ಕೊಂಡು ಕಿರ್ಚಾಡ್ತಾ ಇದ್ದಾರೆ. ಮುಸಲ್ಮಾನರಿಗೆ ಸಿದ್ದರಾಮಯ್ಯ 10,000 ಕೋಟಿ ಕೊಟ್ಬಿಟ್ರು, 10,000 ಕೋಟಿ ಕೊಟ್ಬಿಟ್ರು. ಏನ್ ನಿಮ್ಮ ಅಪ್ಪನ ಮನೆ ಅಂತ ತಗೊಂಡ್ಬಂದು ಕೊಟ್ರ? ಕೊಟ್ಟಿಲ್ಲ ಕಣಯ್ಯ, ಕೊಡ್ಲಿಲ್ಲ. 10,000 ಕೋಟಿ ಕೊಟ್ಟಿದ್ದು ಕೇವಲ 1,250 ಕೋಟಿ ಅಷ್ಟೇ. ಆದ್ರೆ ಬಾಯಲ್ಲಿ ಹೇಳಿದ್ದು 10,000 ಕೋಟಿ ಕೊಡ್ಬೇಕು ಮುಸಲ್ಮಾನರಿಗೆ ಅಂತ. ಹಾಗಂತ ಹೇಳಿ ಬಿಜೆಪಿಯವ್ರನ್ನ ರೊಚ್ಚಿಗೆಳಿಸಿ ಮುಸಲ್ಮಾನರಿಗೆ 1,200 ಕೋಟಿ ಕೊಟ್ಟು ಸುಮ್ಮನಾಗಿದ್ದು. ಹತ್ತಿರ 1 ಕೋಟಿ ಜನಸಂಖ್ಯೆ ಇರುವಂತಹ ಮುಸಲ್ಮಾನ ಸಮುದಾಯಕ್ಕೆ 1,200 ಕೋಟಿ ಕೊಟ್ಟರೆ ಏನು ಅಭಿವೃದ್ಧಿ ಆಗ್ತದೆ?
DK ಶಿವಕುಮಾರ್ ಒಬ್ಬರ ಹತ್ರನೇ ಎಷ್ಟೋ ಸಾವಿರ ಕೋಟಿ ಇದೆ. ಇವರು ಮುಸಲ್ಮಾನರಿಗೆ, ಅಖಂಡ ಕರ್ನಾಟಕದ ಮುಸಲ್ಮಾನರಿಗೆ 1250 ಕೋಟಿ ರೂಪಾಯಿನ ಕೊಡ್ತಾ ಇದ್ದಾರೆ. ಏನು ಅಭಿವೃದ್ಧಿ ಆಗುತ್ತೆ? ಆಸ್ತಿಗಳನ್ನೇನಾದ್ರೂ ಕಾಪಾಡ್ತಾ ಇದ್ದಾರಾ? ಕೊಳ್ಳೆ ಆಗ್ತಾ ಇದೆ. ಅದನ್ನ ಕಾಪಾಡುವ ನಿಟ್ಟಿನಲ್ಲಿ ಸರ್ಕಾರ ಯಾವ ಯೋಜನೆಗಳನ್ನು ತರ್ತಾ ಇಲ್ಲ. ಬಿಜೆಪಿ ಸರ್ಕಾರ ಮುಸಲ್ಮಾನರ 4% ರಿಸರ್ವೇಶನ್ 2B ಕ್ಯಾನ್ಸಲ್ ಮಾಡ್ತು. ಕೋರ್ಟ್ ಅದಕ್ಕೆ ತಡೆ ಕೊಡ್ತು. ಆದ್ರೆ ಅಧಿಕಾರಿಗಳು ಅದನ್ನು ಈಗಲೂ ಕೂಡ ಗೊಂದಲದಲ್ಲಿಟ್ಟಿದ್ದಾರೆ. 2B ರಿಸರ್ವೇಶನ್ ಮ್ಯಾಟರ್ ಕೋರ್ಟ್ ಅಲ್ಲಿದೆ, ಹಾಗಾಗಿ ಅದನ್ನು ಅನುಷ್ಠಾನಕ್ಕೆ ಮಾಡಕ್ ಬರಲ್ಲ ಅಂತ ಹೇಳ್ತಾ ಇದ್ದಾರೆ. ಚುನಾವಣೆಗೆ ಮುಂಚೆ ಸಿದ್ದರಾಮಯ್ಯನವರು ಹೇಳಿದ್ರು, ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಮೊದಲನೇ ಕ್ಯಾಬಿನೆಟ್ ಮೀಟಿಂಗ್ ನಲ್ಲೇನೆ ನಾವು ಮುಸಲ್ಮಾನರ 2B ರಿಸರ್ವೇಶನ್ ಅನ್ನ ರೆಸ್ಟೋರ್ ಮಾಡ್ತೀವಿ, ಮತ್ತೆ ಜನಸಂಖ್ಯಾವಾರು ಮುಸಲ್ಮಾನರ ರಿಸರ್ವೇಶನ್ ಅನ್ನ ಹೆಚ್ಚು ಮಾಡ್ತೀವಿ ಅಂತ. 17% ಪಾಪ್ಯುಲೇಷನ್ ಇರುವಂತಹ ಮುಸಲ್ಮಾನರಿಗೆ ಸಿದ್ದರಾಮಯ್ಯನವರು ಹೇಳಿದ ಪ್ರಕಾರ, ನನ್ನ ಪ್ರಕಾರ ಅಲ್ಲ, ಸಿದ್ದರಾಮಯ್ಯನವರು ಹೇಳಿದ ಪ್ರಕಾರ ಜಾತಿ ಜನಸಂಖ್ಯೆಗೆ ಅನುಗುಣವಾಗಿ ರಿಸರ್ವೇಶನ್ ಅಂದ್ರೆ 17% ರಿಸರ್ವೇಶನ್ ಕೊಡಬೇಕು. ಯಾರ ಅಪ್ಪರ ಮನೆ ಸೊತ್ತಲ್ಲ ಇದು ಕೊಡಬೇಕು. 2% ಇರುವಂತಹ ಇವರಿಗೆ ಬ್ರಾಹ್ಮಣರಿಗೆ, 2% ಇರುವಂತಹ ಬನಿಯಾಗಳಿಗೆ, 2% ಇರುವಂತಹ ವೈಶ್ಯರಿಗೆ 10% ರಿಸರ್ವೇಶನ್ ಅನ್ನ EWC ಲೆಕ್ಕದಲ್ಲಿ ಕೊಡಬಹುದಾದ್ರೆ 17% ಇರುವಂತಹ ಮುಸಲ್ಮಾನರಿಗೆ 4% ಇಲ್ಲ ಅಂತಂದ್ರೆ ಯಾವ ಸೀಮೆ ನ್ಯಾಯ ಇದು? SDP ಡಿಮ್ಯಾಂಡ್ ಮಾಡ್ತಾ ಇದೆ, ನೀವು 17% ಮೀಸಲಾತಿಯನ್ನ ನಿಮ್ಮ ಅಪ್ಪರ ಮನೆಯಿಂದ ಕೊಡಲ್ಲ, ನಮಗೆ ಗೊತ್ತು, 8% ಆದ್ರೂ ಕೊಡ್ರಯ್ಯ. ಏನ್ ಕಳ್ಕೋತೀರಾ ನೀವು? ಸಿದ್ದರಾಮಯ್ಯನವರೇ ಹೇಳಿದ್ದಾರೆ ಚುನಾವಣೆಗೆ ಮುಂಚೆ, ತಮಿಳುನಾಡಿನ ಮಾದರಿಯಲ್ಲಿ ಕರ್ನಾಟಕದ ಮೀಸಲಾತಿ ಪ್ರಮಾಣವನ್ನ 70%ಗೆ ಹೆಚ್ಚು ಮಾಡಿ, ಆ 70% ನಲ್ಲಿ ಮುಸಲ್ಮಾನರಿಗೆ 17% ಕೊಡ್ತೀವಿ. ಎಲ್ಲಿ ಕೊಡ್ತಾ ಇದ್ದಾರೆ? 4% ಇನ್ನೂ ಕೂಡ ಅನುಷ್ಠಾನ ಮಾಡಲಿಲ್ಲ. 4% ಡಿಮ್ಯಾಂಡ್ ಅನ್ನ SDP ಕರ್ನಾಟಕ ರಾಜ್ಯದಾದ್ಯಂತ ಅಭಿಯಾನವನ್ನ ಶುರು ಮಾಡಿದ ಕೂಡಲೇ ಸಿದ್ದರಾಮಯ್ಯನವರು ಆ ಚರ್ಚೆಯ ದಿಕ್ಕನ್ನೇ ತಪ್ಪಿಸೋದಕ್ಕೆ ಹಿಜಾಬ್ ಅನ್ನುವಂತಹ ಅಸ್ತ್ರವನ್ನ ಮತ್ತೆ ಬಿಟ್ಟರು. SDP ಮತ್ತೆ ಹಿಜಾಬ್ ತಗೊಂಬನ್ನಿ ಅಂತ ಕೇಳಲಿಲ್ಲ ಈ ಸರಿ ಹೋರಾಟದಲ್ಲಿ. ಇಲ್ಲಿ ಕೂತಿರೋ ಯಾವ ಮಹಿಳೆಯರು ಕೇಳಲಿಲ್ಲ. ನಿಮ್ ಕೈಲಿ ಆಗಲ್ಲ ಅಂತ ಗೊತ್ತಿತ್ತು. ಯಾರೂ ಕೇಳದೇ ಇರುವಂತಹ ವಿಚಾರವನ್ನ ಹಿಜಾಬ್ ಮತ್ತೆ ತರ್ತೀನಿ ಅಂತ ಹೇಳಿ ಸಂಘ ಪರಿವಾರ ಎದ್ದು ಕೂಡ್ಲೆ ಇಲ್ಲಪ್ಪ ನಾನು ಹಂಗೆಲ್ಲ ಹೇಳಲಿಲ್ಲ ಅಂತ ಯೂಟರ್ನ್ ತಗೊಂಡು ಹೊಟ್ಟೋದ್ರು. ಆದ್ರೆ ಮುಸಲ್ಮಾನ ಸಮುದಾಯ ಕೇಳ್ತಾ ಇರುವಂತದ್ದು 2B ರಿಸರ್ವೇಶನ್ ವಾಪಸ್ ಕೊಡಿ, ಟಿಪ್ಪು ಸುಲ್ತಾನ್ರ ಹೆಸರಿನಲ್ಲಿ ಯೂನಿವರ್ಸಿಟಿ ಕಟ್ಟಿ, ಮುಸಲ್ಮಾನ ಮಕ್ಕಳು PhD ಸ್ಕಾಲರ್ಸ್ ಇದ್ರಲ್ಲ ಅವ್ರಿಗೆ ಪ್ರತಿ ತಿಂಗಳು 35,000 ಕೊಡ್ತಾ ಇದ್ರು. ಬಿಜೆಪಿ ಗವರ್ಮೆಂಟ್ ಅದನ್ನ 10,000 ಇಳಿಸಿದೆ. ಮತ್ತೆ ನೀವು 35,000 ವಾಪಸ್ ಕೊಡಿ. ಯಾಕೆಂದ್ರೆ SC ST ಗಳಿಗೆ, ಹಿಂದುಳಿದ ವರ್ಗದವರಿಗೆ, ಎಲ್ಲಾ ಮಕ್ಕಳು ಏನು ಓದ್ತಾ ಇದಾರಲ್ಲ ಅವರೆಲ್ಲರಿಗೂ 35,000 ಕೊಡ್ತಾ ಇದ್ದಾರೆ. SC ST ಮಕ್ಕಳಿಗೆ, ಹಿಂದುಳಿದ ವರ್ಗ ಮಕ್ಕಳಿಗೆ 35,000 ಕೊಡ್ಬೋದಾದ್ರೆ ಮುಸಲ್ಮಾನರಿಗೆ ಮಾತ್ರ 71,000. ಈ ಮಂಗಳೂರಿನಲ್ಲಿ ಬಸ್ ಓಡಾಡುತ್ತಲ್ಲ, ಅಲ್ಲಿ SC ST ಮಕ್ಕಳು ನನಗೆ 35,000 ಕೊಡ್ತಾ ಇದ್ದಾರೆ ಅಂತ 3 ರೂಪಾಯಿ ಟಿಕೆಟ್ ತಗೋತಾರ. ಮುಸಲ್ಮಾನ ಮಕ್ಕಳು ನನಗೆ 10,000 ಕೊಡ್ತಾರೆ ಅಂತ 1 ರೂಪಾಯಿ ಕೊಟ್ಟು ಟಿಕೆಟ್ ತಗೊಳಕ್ಕಾಗತ್ತಾ? ಯಾಕೆ ಕೊಡ್ತಾ ಇಲ್ಲ ಅವ್ರಿಗೆ 35,000? ಇಂಥ ಒಂದು ಸರ್ಕಾರವನ್ನು ನಂಬಿ ಸುಮಾರು 55 ಲಕ್ಷ ವೋಟ್ಗಳನ್ನ ಕೊಟ್ಟಂತಹ ಮುಸಲ್ಮಾನ ಸಮುದಾಯದ ಮುಖಂಡರು ಸರ್ಕಾರವನ್ನ ಆಗ್ರಹಿಸಿ ಅಂದ್ರೆ ಇಲ್ಲ, ಆಗ್ರಹಿಸೋದು ಬೇಡ. MP ಚುನಾವಣೆ ಇದೆ. ಅವರು ಸಂಘ ಪರಿವಾರದವರು ಯಾರಾದ್ರೂ ಒಬ್ಬ BJP, RSS, ಬಜರಂಗಳ, ಶ್ರೀರಾಮ್ ಸೇನೆ ಮುಖಂಡರನ್ನ ಅರೆಸ್ಟ್ ಮಾಡ್ಲಿ ಅಂತ ಕಾಯ್ತಾ ಇದ್ದಾರೆ. ಸಿದ್ದರಾಮಯ್ಯನ ಸರ್ಕಾರ ಯಾವ್ದಾದ್ರು ಸಂಘ ಪರಿವಾರದವ್ರನ್ನ ಅರೆಸ್ಟ್ ಮಾಡಿದ್ರೆ ಕರ್ನಾಟಕ ರಾಜ್ಯದಲ್ಲಿ ತುಂಬಿ ಏಳಿಸಬೇಕು ಅಂತ ಕಾಯ್ಕೊಂಡಿದ್ದಾರೆ. ಅದಕ್ಕೆ ಅವಕಾಶ ಕೊಡದೆ ಅವ್ರನ್ನ ಅರೆಸ್ಟ್ ಮಾಡೋದು ಬೇಡ, ಸುಮ್ಮನೆ ಇರೋಣ, ಇದು ಬುದ್ಧಿವಂತಿಕೆ, ಇಂಥ ಸರ್ಕಾರವನ್ನು ಬೆಂಬಲಿಸೋಣ ಅಂತ ಮಾತಾಡ್ತಿದ್ದಾರೆ. ಏನ್ ಹೇಳ್ಬೇಕು ಇದಕ್ಕೆ? ಯಾರೋ ಗೂಂಡಾಗಳು ಗಲಾಟೆ ಮಾಡಿದ್ರೆ, ಯಾರೋ ಒಬ್ಬ ಅತ್ಯಾಚಾರ ಮಾಡಿದ್ರೆ, ಯಾರೋ ಒಬ್ಬ ಕೊಲೆಗಡಕ ಕೊಲೆ ಮಾಡಿದ್ರೆ, ಇನ್ಯಾವನ ಪಿಕ್ ಪ್ಯಾಕೆಟ್ ಮಾಡಿದ್ರೆ ಅವನ್ನ ಹಿಡಿದು ಜೈಲ್ಗೆ ಹಾಕಿದ್ರೆ ಮತ್ತಾರೋ ಗಲಾಟೆ ಮಾಡ್ತಾರೆ, ಅವ್ರನ್ನ ನಾನು ಮುಟ್ಟಲ್ಲ ಅಂತಂದ್ರೆ ನೀವು ಅಧಿಕಾರ ಮಾಡೋದಕ್ಕೆ ಲಾಯಕ್ಕಲ್ಲ. ನೀವು ಅಧಿಕಾರ ಮಾಡೋದಕ್ಕೆ ಲಾಯಕ್ಕಲ್ಲ. ನೀವು ಅಸಹಾಯಕರು, ಅಯೋಗ್ಯರು, ಅವಿವೇಕಿಗಳು, ರಣಹೇಡಿಗಳು. ಸಂವಿಧಾನ ಇದೆ ದೇಶದಲ್ಲಿ, CRPC ಇದೆ, IPC ಇದೆ, ಕೋರ್ಟ್ಗಳಿದಾವೆ, ಪೊಲೀಸ್ ವ್ಯವಸ್ಥೆ ಇದೆ. ನಿಮ್ಗೆ ರಕ್ಷಣೆ ನೀಡಬೇಕು ಅಂತಂದ್ರೆ ಸೈನ್ಯವೇ ಬರುತ್ತೆ. ಯಾಕಶ್ಚಿತ್ ಒಂದು ಹುಳವನ್ನ ನೀವು ಅರೆಸ್ಟ್ ಮಾಡಲ್ಲ. ಕಲ್ಲಡ್ಕ ಪ್ರಭಾಕರ್ ಭಟ್ಟನ್ನ ಅರೆಸ್ಟ್ ಮಾಡಿದ್ರೆ ತುಂಬಿ ಆಗುತ್ತೆ ಅಂತಂದ್ರೆ ನೀವು ಕಲ್ಲಡ್ಕ ಪ್ರಭಾಕರ್ ಭಟ್ಟೆ ಮನೆಗೆ ಹೋಗಿ ಅವ್ನ್ ಚಡ್ಡಿ ಹೋಗಿರಿ. ಹೌದು, ಮತ್ತೆ ಒಬ್ಬ ಅಯೋಗ್ಯನ ಅರೆಸ್ಟ್ ಮಾಡಿದ್ರೆ ರಾಜ್ಯದಲ್ಲಿ ಕೋಮುಗಲಭೆ ಆಗುತ್ತೆ ಅನ್ನೋದಾದ್ರೆ ನೀವು ಅವ್ನ ಚಡ್ಡಿ ಹೊಲಿರಿ, ಬೇರೇನ್ ಕೆಲಸ ಬರೋದಿಲ್ಲ ನಿಮಗೆ.
ಹೋಮ್ ಮಿನಿಸ್ಟ್ರು ಏನಕ್ಕಿರೋದು? ಪರಮೇಶ್ವರ್ ಅವರೇ ಏನಕ್ಕಿರೋದು? ಹುಬ್ಬಳ್ಳಿಯಲ್ಲಿ ಅದೆಂಥದ್ದು ಶ್ರೀಕಾಂತ್ ಪೂಜಾರಿ, ಆತ ಮಟ್ಕಾ ತಂದೆವನು, ಕಳ್ಳಬಟ್ಟಿ ಸರಾಯಿ ವ್ಯಾಪಾರ ಮಾಡೋನು, ಹಲವಾರು ದೊಂಬಿಗಳಲ್ಲಿರೋನು, 16 ಕೇಸ್ಗಳು ಅವನ ಮೇಲಾಗಿದೆ. 16 ಕೇಸ್ಗಳಿರುವಂತಹ ವ್ಯಕ್ತಿಯನ್ನ ಅರೆಸ್ಟ್ ಮಾಡಿದ್ರೆ ಪೊಲೀಸ್ನವರು ಆ ರಫೀಕ್ ಅನ್ನುವಂತಹ ಪೊಲೀಸ್ನವ್ರನ್ನ ರಜೆ ಮೇಲೆ ಕಳಿಸ್ತಾರೆ ಈ ಸರ್ಕಾರದವರು. ಅವಿಯೋಗ್ಯರು, ತಾಕತ್ತಿಲ್ದವರು, ದಮ್ಮಿಲ್ದೇ ಇದ್ದವರು. ಅಥವಾ ಶೋಷಿತ ಸಮುದಾಯಗಳಲ್ಲಿ ಹುಟ್ಟಿ ಆ ಜಾತಿಯ ಪ್ರತಿನಿಧಿಗಳಾಗಿ ವಿಧಾನಸೌಧಕ್ಕೆ ಹೋಗಿ ಆ ಸಮುದಾಯಗಳ ಪರವಾಗಿ ಮಾತಾಡಲಾರ್ದಂತಹ ಬೀಜ ಹೊಡೆದಿರೋ ಹೋರಿಗಳು. ಮಾತಾಡ್ತಾ ಇಲ್ಲ ಯಾರು ಕೂಡ. ದುರಂತ ಏನು ಅಂತಂದ್ರೆ ಚಪ್ಪಾಳೆ ತಟ್ಟದಲ್ಲ, ಬೇಜಾರು. ಆ ಯಾರು ಮಟ್ಕಾ ದಂಧೆಯವನು, ಕಳ್ಳಬಟ್ಟಿ ಸಾರಾಯಿನವನು, ದೊಂಬಿ ಮಾಡೋನು, 16 ಕೇಸು ಅಂತ ಸಿದ್ದರಾಮಯ್ಯನವರು ಹೇಳ್ತಾ ಇದ್ರಲ್ಲ, ಅವನಿಗೂ ಕೂಡ ಇವತ್ತು ಮಧ್ಯಾಹ್ನ ಬೇಲ್ ಸಿಕ್ಕಿದೆ, ಕೋರ್ಟಲ್ಲಿ ಬೇಲ್ ಸಿಕ್ಕಿದೆ. ಕೋರ್ಟಲ್ಲಿ ಅವನ ಎಗೇನ್ಸ್ಟ್ ವಾದವನ್ನು ಮಂಡಿಸೋದಕ್ಕೆ ಸರ್ಕಾರಿ ವಕೀಲರ ಹತ್ರ ದಾಖಲೆಗಳೇ ಇರಲಿಲ್ವಂತೆ. ಎಲ್ಲಾದ್ರೂ ಹೋಗಿ ಸಾಯರಿ, ಯಾಕೆ ನೇಣ ಹಾಕೊಂಡು ಸತ್ತೋಗ್ರಿ ಇಂಥ ಆಡಳಿತವನ್ನ ಈ ದೇಶಕ್ಕೆ ಕೊಡೋದು ಬದಲಾಗಿ ಯಾರು ಹೊಟ್ಟೆ ಉರ್ಸೋದಕ್ಕೋಸ್ಕರ ಇಷ್ಟೆಲ್ಲ ಈ ಸಮಾಜವನ್ನು ಹೆಂಗೆ ಕಂಡಮ್ ಮಾಡ್ತಾ ಇದ್ದೀರಿ? ಮತ್ತೆ ಒಂದ್ಸಗೆ ನಾನು ಕಲ್ಲಡ್ಕ ಬಟ್ಟನ್ ವಿಚಾರಕ್ಕೆ ಬರ್ತೀನಿ. ಮಂಡ್ಯದಂತಹ ಒಂದು ಸಕ್ಕರೆ ನಾಡು ಅಂತ ಕರಿತೀವಿ. ಆ ಸಕ್ಕರೆ ನಾಡಿಗೆ ಬಂದು ದೇವರ ಹೆಸರಿನ ವೇದಿಕೆ ಮೇಲೆ ನಿಂತ್ಕೊಂಡು, ಅದು ಹನುಮ ಜಯಂತಿ ಕಾರ್ಯಕ್ರಮ, ಅಲ್ಲಿ ಏನು ಮಾತಾಡಬೇಕಿತ್ತು? ರಾಮ ಅಂದ್ರೆ ಏನು? ಮರ್ಯಾದಾ ಪುರುಷೋತ್ತಮ ಅಂತ ರಾಮನನ್ನ ಯಾಕೆ ಕರಿತೀವಿ? ಯಾಕೆ ರಾಮ ಈ ನಾಡಿಗೆ ಆದರ್ಶ? ಅವನ ಯೋಚನೆಗಳೇನು? ಹಿಂದೂ ಧರ್ಮದ ಘನತೆ ಏನು? ಹನುಮ ಮತ್ತು ರಾಮನಿಗಿದ್ದಂತಹ ಅವಿನಾಭಾವ ಸಂಬಂಧ ಏನು? ಅದನ್ನು ನಾವು ಯಾವ ರೀತಿ ಅರ್ಥ ಮಾಡ್ಕೊಬೇಕು, ಹೇಗೆ ಅನುಸರಿಸಬೇಕು, ಇದನ್ನ ಮಾತಾಡಬೇಕಾಗಿದ್ದು ಕಲ್ಲಡ್ಕ ಪ್ರಭಾಕರ್ ಭಟ್ಟ ವೇದಿಕೆ ಮೇಲೆ. ಆದ್ರೆ ಆ ಭಟ್ಟ ಮಾತಾಡಿದ್ದೇನು ಅಂತಂದ್ರೆ, ಮುಸಲ್ಮಾನ ಸಮುದಾಯಕ್ಕೆ ಎಷ್ಟು ಜನ ಗಂಡಂದ್ರು, ಮುಸಲ್ಮಾನ ಸಮುದಾಯದ ಹೆಣ್ಮಕ್ಳಿಗೆ ದಿವಸಕ್ಕೆ ಒಬ್ಬ ಗಂಡ, ಅವನಿಗೆ ಪರ್ಮನೆಂಟ್ ಗಂಡನೇ ಇಲ್ಲ. ಅಲ್ಲ ಕಣ ಭಟ್ಟ, ಓಮ್ನಿ ಅಳ್ಳಾಡ್ತಿತ್ತಲ್ಲ, ಹಾಗಾದ್ರೆ ನಿನಗೆ ಗಂಟೆಗೆ ಎಷ್ಟು ಜನ ಗಂಡಂದ್ರು? ನಾವ್ ಹಿಂಗೆ ಕೇಳಬಾರ್ದು, ಆದ್ರೆ ನೀನು ಕೇಳ್ತಾ ಇದೆಯಲ್ಲ ಅಂತ ವಾಪಸ್ ಕೇಳಬೇಕಾಗ್ತದೆ. ನಾವೆಂತವ್ರು ಅಂದ್ರೆ, ಅಯ್ಯ ಅಂದ್ರೆ ಶರಣು ಕಣಪ್ಪ ಅಂತ ಕೈ ಮುಗಿಯೋರು, ಎಲ್ಲವೋ ಅಂದ್ರೆ ತಲೆ ಮೇಲೆ ಕಾಲಿಕ್ಕೆ ಕೆಳಗಡೆ ತೊಳೆದು ಬಿಡೋರು ನಾವು. ನೀನು ಯಾವ ದಾಟಿನಲ್ಲಿ ಪ್ರಶ್ನೆಗಳನ್ನ ಕೇಳ್ತೀಯ, ಅದೇ ದಾಟಿನಲ್ಲಿ ನಾವು ಉತ್ತರಗಳನ್ನು ಮತ್ತು ಪ್ರಶ್ನೆಗಳನ್ನ ವಾಪಸ್ ಕೊಡ್ತೀವಿ. ಬಟ್ಟ ಓಮ್ನಿ ಅಳ್ಳಾಡುವಾಗ ಎಷ್ಟು ಜನ ಗಂಟೆಗೆ ನಿನಗೆ ಗಂಡಂದ್ರು ಅಂತ ನಾವು ಕೇಳಬಹುದಾ? ಕೇಳಬಾರ್ದು. ಇಂಥ ಒಂದು ಮಾತನ್ನ ಆಡಿದಂತಹ ಒಬ್ಬ ಅವಿವೇಕಿ ಅಯೋಗ್ಯನನ್ನ ಈ ಸರ್ಕಾರ ಬಂಧಿಸಲ್ಲ. ನಾನು ಅದು UAP ಅಡಿನಲ್ಲಿ ಬರ್ತದೆ, ಕೋಮು ಭಾವನೆಗಳನ್ನ ಕೆರಳಿಸಿದಂತಹ ಆರೋಪದಲ್ಲಿ ಬರ್ತದೆ, ದೇಶದ ಕೋಮು ಸಾಮರಸ್ಯವನ್ನು ಕೆಡದಂತಹ ಆಪಾದನೆ ಅಡಿನಲ್ಲಿ ಬರ್ತದೆ. ಅವನನ್ನ ಒದ್ದು ಒಳಗಡೆ ಹಾಕ್ರಯ್ಯ ಅಂತಂದ್ರೆ, ಹೈಕೋರ್ಟ್ನಲ್ಲಿ ನಾವು ಕಲ್ಲಡ್ಕ ಪ್ರಭಾಕರ್ ಭಟ್ರನ್ನ ಬಂಧಿಸುವಂತಹ ಯೋಚನೆಯಲ್ಲಿಲ್ಲ ಅಂತ ಸರ್ಕಾರಿ ವಕೀಲರು ಜಗದೀಶ್ ಅವರು ಜಡ್ಜ್ ಮುಂದೆ ತಿಳಿಸ್ತಾರೆ ಅಂತಂದ್ರೆ, ಇನ್ನೆಂತ ಅಸಹಾಯಕತೆ ಇವ್ರನ್ನ ಇವರಲ್ಲಿ ಮನೆ ಮಾಡಿದೆ. ಮತ್ತೆ ಇವರು MP ಎಲೆಕ್ಷನ್ ಅಲ್ಲಿ 28 ಗೆದ್ದು ಬಿಡ್ಲಿ, ಆಮೇಲೆ ನಾವು ಆಡಳಿತ ಮಾಡೋಣ, ಆಮೇಲೆ ಇವ್ರನ್ನ ತುಳಿತೀವಿ ಅಂತಂದ್ರೆ ಅದು ಆಗದೆ ಇರೋ ಮಾತು. BJP ಈ ದೇಶಕ್ಕೆ ಬಂದು 10 ವರ್ಷ ಆಗ್ಲಿಲ್ಲ, ಇನ್ನ 2014ರಲ್ಲಿ ಬಂದಿದ್ದು. ಆದ್ರೆ ಅದಕ್ಕೆ ಹಿಂದೆ ಇವರು 70 ವರ್ಷಗಳ ಕಾಲ ಈ ದೇಶವನ್ನು ಆಡಳಿತ ಮಾಡಿದಾರಲ್ಲ, 70 ವರ್ಷಗಳಲ್ಲಿ ಈ ದೇಶಕ್ಕೆ, ಈ ರಾಜ್ಯಕ್ಕೆ ಸಿಕ್ಕಿರೋದೇನು? ಒಬ್ಬ ಮುಸಲ್ಮಾನ ಸಮುದಾಯದ ವ್ಯಕ್ತಿಯನ್ನ ಈ ಸಾರಿ ಅವಕಾಶ ಇದ್ರೂ ಕೂಡ DCM ಮಾಡಕ್ಕಾಯ್ತಾ? ಹೋಮ್ ಮಿನಿಸ್ಟರ್ ಮಾಡಕ್ಕಾಯ್ತಾ? ಒಬ್ಬ ದಲಿತನನ್ನ CM ಮಾಡಕ್ಕಾಯ್ತಾ? ಯಾವ ಕಾರಣಕ್ಕಾಗಿ ನಾವು ಇವರನ್ನ ನಮ್ಮ ಆದರ್ಶ ಅನ್ಕೊಂಡು ಇವರಿಗೆ ಇಷ್ಟು ಓಟ್ಗಳನ್ನ ಕೊಟ್ಟರು? ನಾವು ಇಡೀ ಕರ್ನಾಟಕಕ್ಕೆ SDP ವತಿಯಿಂದ ಇಡೀ ಅಖಂಡ ಕರ್ನಾಟಕಕ್ಕೆ ಕೈ ಮುಗಿದು ಪ್ರಾರ್ಥನೆ ಮಾಡಿದ್ವಿ. ನಮ್ಮ ಸ್ವಾರ್ಥಕ್ಕಲ್ಲ, ಕೇವಲ ಒಂದೇ ಕಾರಣಕ್ಕೆ, ಯಾರು ನಿಮ್ಮ ಪರವಾಗಿ ಯಾವಾಗ ಮಾತಾಡಬೇಕೋ ಅವಾಗ ಮಾತಾಡದೆ ಮೌನ ವಹಿಸಿದ್ರೆ ನಿಮ್ಮ ಪರವಾಗಿ ಮಾತಾಡೋದಕ್ಕೆ ನಾವಿರ್ತೀವಿ. ಕೇವಲ ಒಬ್ರು ಅಥವಾ ಇಬ್ಬರನ್ನ ವಿಧಾನಸೌಧಕ್ಕೆ ಕಳಿಸ್ಕೊಡಿ ಅಂತ ಇಡೀ ಅಖಂಡ ಕರ್ನಾಟಕಕ್ಕೆ ಪ್ರಾರ್ಥನೆ ಮಾಡ್ಕೊಂಡ್ವಿ. ಅರ್ಥ ಆಗ್ಲಿಲ್ಲ ಯಾಕೆ ಅಂತ, ಯಾರಿಗೂ ಅರ್ಥ ಆಗ್ಲಿಲ್ಲ ಅದು. ನೋಡಿ ಇವತ್ತು ಎಂತೆಂಥ ಸಂದರ್ಭ, ಹಿಜಾಬ್ ವಿಚಾರ ಬಂತು, ಅಜಾನ್ ವಿಚಾರ ಬಂತು, ಹಲಾಲ್ ವಿಚಾರ ಬಂತು, ಮುಸಲ್ಮಾನರ ವಿದ್ಯಾರ್ಥಿ 35,000 ರೂಪಾಯಿ ಸ್ಟೈಫಂಡ್ ಅದು ವಿಚಾರ ಬಂತು, 10,000 ಕೋಟಿ ಬಂತು, ವಕ್ಫ್ ಮಂಡಳಿ ಆಸ್ತಿಗಳನ್ನ ರಕ್ಷಣೆ ಮಾಡುವಂತ ವಿಚಾರ ಬಂತು. ಕೊನೆಗೆ ಒಂದು ಸಮುದಾಯದ ಹೆಣ್ಣು ಮಕ್ಕಳನ್ನ ಎಷ್ಟರ ಮಟ್ಟಿಗೆ ಅವಮಾನ ಮಾಡಬಹುದು, ಅದರ ಪೀಕ್ ಲೆವೆಲ್ ಅಲ್ಲಿ ನಿಂತು ಭಟ್ಟ ಅವಮಾನ ಮಾಡುವಲ್ಲೂ ಕೂಡ ಈ ಸಮುದಾಯವನ್ನು ರಕ್ಷಣೆ ಮಾಡಲ್ಲ ಅಂದ್ರೆ, ಅಂತ ಸಂದರ್ಭದಲ್ಲಿ ಮುಸಲ್ಮಾನ ಸಮುದಾಯದ ಓಟ್ಗಳನ್ನ ಪಡ್ಕೊಂಡು ಗೆದ್ದದ್ದು ಹೋದದ್ದವರು
ನಿಮ್ಗೊಂದು ಸತ್ಯ ಗೊತ್ತಾ? ಇಡೀ ಕರ್ನಾಟಕದಲ್ಲಿ ಸುಮಾರು 43 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮುಸಲ್ಮಾನ ವೋಟರ್ಸ್ ಡಿಸೈಡಿಂಗ್ ಫ್ಯಾಕ್ಟರ್ಸ್. 43 ಕ್ಷೇತ್ರಗಳಲ್ಲಿ ಮುಸಲ್ಮಾನರು ಏನು ಮನಸ್ಸು ಮಾಡ್ತಾರೆ ಅವರೇ ಗೆಲ್ಲುವಂಥದ್ದು. ಅಂತ 43 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅನ್ನ ಗೆಲ್ಲಿಸಿ ಕಳಿಸಿದಂತ ಮುಸಲ್ಮಾನರಿಗೆ ಇವರು ಕೊಟ್ಟಿದ್ದೇನು? ಅವಮಾನ, ಅಪಮಾನ, ಕಣ್ಣೀರು. ಮಾನ್ಯ ಗೌರವಾನ್ವಿತ ಸಭಾಪತಿ UT ಖಾದರ್ ಅವರನ್ನ ಗೌರವಯುತವಾಗಿ ಸಾವರ್ಕರ್ ವಿಚಾರದಲ್ಲಿ ನಿಮ್ಮ ನಿಲುವು ಸರಿ ಅಲ್ವಾ ಅಲ್ಲ ಮಾನ್ಯ ಸಭಾಪತಿಗಳೇ ಅಂತ ಪ್ರಶ್ನೆ ಮಾಡಿದಂತಹ ಸ್ನೇಹಿತ ರಿಯಾಜ್ ಕಡಂಬ ಅವ್ರನ್ನ ಪೊಲೀಸ್ನವರು ಸುಮೋಟೋ ಹಾಕೊಂಡು ತಗೊಂಡೋಗಿ ಅರೆಸ್ಟ್ ಮಾಡ್ತಾರೆ. ಕಲ್ಲಡ್ಕ ಪ್ರಭಾಕರ್ ಭಟ್ ವಿಚಾರದಲ್ಲಿ ಸುಮೋಟೋ ಹಾಕೋದಕ್ಕೆ ಪೆನ್ನಲ್ಲಿ ಇಂಕಿಲ್ವಾ ಪೊಲೀಸ್ನವ್ರೆ? ಆಗಲ್ವಾ? ಕಲ್ಲಡ್ಕ ಪ್ರಭಾಕರ್ ಭಟ್ನ ನೀವು ಅರೆಸ್ಟ್ ಮಾಡಕ್ ಆಗ್ಲಿಲ್ಲ, ಯಾಕೆಂದ್ರೆ ಸರ್ಕಾರದ ಒತ್ತಡ. ನಾನು ಕಳೆದ ಸಾರಿ ಇಲ್ಲೇ ನಿಂತಿರುವಾಗ ಒಂದು ಮಾತನ್ನು ಹೇಳಿದ್ದೆ. ಇವತ್ತು ಹೋಮ್ ಮಿನಿಸ್ಟರ್ ಅರಗ ಜ್ಞಾನೇಂದ್ರ ಹೇಳ್ತಾ ಇದ್ದಾರೆ ಅಂತ ನೀವು ಅವ್ರ ಮಾತನ್ನ ಕೇಳ್ತಾ ಇದ್ದೀರಿ. ಮುಂದೆ ಹೋಮ್ ಮಿನಿಸ್ಟರ್ ಇನ್ಯಾರೋ ಬಂದ್ರೆ ಅವ್ರ ಮಾತನ್ನ ಕೇಳ್ತೀರಿ. ನಾಳೆ ನಾನು ಹೋಮ್ ಮಿನಿಸ್ಟರ್ ಆದ್ರೂ ನನ್ನ ಮಾತು ನೀವು ಕೇಳ್ತೀರಿ ಅಂತ. ನೀವು ಅಸಹಾಯಕರು, ಏನು ಮಾಡಕ್ ಆಗದೆ ಇರೋ ಪರಿಸ್ಥಿತಿ. ಇವತ್ತಿನ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಒಬ್ಬ ಅಸಹಾಯಕ, ಸಂಘ ಪರಿವಾರದ ಪೋಷಕ. ನೇರ ಆರೋಪ ಇದು, ಇದ್ರಲ್ಲೇನು ಮುಚ್ಚುಮರೆ ಇಲ್ಲ. ಆ ಪರಮೇಶ್ವರ್ ಏನ್ ಹೇಳ್ತಾರೆ ಅದನ್ನ ನೀವು ಪಾಲಿಸ್ತಾ ಇದ್ದೀರಿ. ಕಲ್ಲಡ್ಕ ಪ್ರಭಾಕರ್ ಮುಟ್ಟಬೇಡಿ, ಮುಟ್ಟಲ್ಲ. ಕಲ್ಲಡ್ಕ ಪ್ರಭಾಕರ್ ಭಟ್ ವಿರುದ್ಧವಾಗಿ ಯಾರು ಪ್ರತಿಭಟನೆ ಮಾಡ್ತೀರಿ ಅಂತ ರೋಡ್ ಬರ್ತಾರೆ, ಅವ್ರ ಮೇಲೆ ನೀವು 107 ಹಾಕ್ತೀರಿ, ಅವ್ರನ್ನ ರೆಸ್ಟ್ರಿಕ್ಟ್ ಮಾಡ್ತೀರಿ, ಅವ್ರ ಮೇಲೆ ಬೆದರಿಕೆ ಹಾಕ್ತೀರಿ ಅಂತಂದ್ರೆ ಇದು ಯಾವ ರೀತಿಯ ಆಡಳಿತ ಅಂತ ನನಗೆ ಸ್ವಲ್ಪ ಹೇಳಿ. ಈ ದೇಶದಲ್ಲಿ ಏನಾದರೂ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆಯಾ ಅಥವಾ ಮನುವಾದ ಏನಾದರೂ ಇದೆಯಾ ಈ ದೇಶದಲ್ಲಿ? ನಾನು ಬಹಳ ಗೌರವಾನ್ವಿತವಾಗಿ ಪ್ರಶ್ನೆ ಮಾಡ್ತೀನಿ, ಮತ್ತೆ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ. ಈ ಕಾನೂನನ್ನ, ಸುವ್ಯವಸ್ಥೆಯನ್ನ ಕಾಪಾಡುವಂತಹ ಕಾಕಿ ನಮ್ಮ ಮೈ ಮೇಲಿದೆ ಅನ್ನುವುದನ್ನ ಬಹಳ ಪ್ರಜ್ಞಾಪೂರ್ವಕವಾಗಿ ನೀವು ಯೋಚನೆ ಮಾಡಬೇಕೆ ಹೊರತು RSS ಯೂನಿಫಾರ್ಮ್ ಮೈ ಮೇಲಿದೆ ಅಂತ ಯೋಚನೆ ಮಾಡಬಾರ್ದು ಯಾರು ಕೂಡ. 17 ಜನ ಕಮ್ಯುನಿಸ್ಟ್ ಗೆಳೆಯರನ್ನ ಮೊನ್ನೆ ಅಷ್ಟೇ ಅವ್ರೇನು ದೊಂಬಿ ಮಾಡಲಿಲ್ಲ, ಕಲ್ಲೊಡಿಲಿಲ್ಲ, ಲೂಟಿ ಮಾಡಲಿಲ್ಲ, ಕಿರ್ಚಾಡ್ಲಿಲ್ಲ, ಯಾರಿಗೂ ಅವಮಾನ ಮಾಡಲಿಲ್ಲ, ಯಾರ ತಾಯಿ, ತಂಗಿ, ಅಕ್ಕನ್ನ ಅವಮಾನ ಮಾಡಲಿಲ್ಲ, ಅವ್ರ ಬಗ್ಗೆ ಕೆಟ್ಟದಾಗ ಮಾತಾಡಲಿಲ್ಲ. ಕಲ್ಲಡ್ಕ ಪ್ರಭಾಕರ್ ಭಟ್ಟ ಒಬ್ಬ ವೃತ್ತಿಪರ ಕ್ರಿಮಿನಲ್, ಅವನನ್ನ ಅರೆಸ್ಟ್ ಮಾಡಿ ಅಂತ ಒಂದೇ ಧ್ವನಿಯನ್ನ ಕೇಳಿ ಫುಟ್ಪಾತ್ ಅಲ್ಲಿ ನಿಂತ್ಕೊಂಡು ಪ್ರತಿಭಟನೆ ಮಾಡಿದ್ರು. 17 ಜನರ ಮೇಲೆ ನೀವು FIR ಆಗ್ತೀರಾ ಅಂತಂದ್ರೆ ಇದಕ್ಕೆ ನಗಬೇಕಾ, ಅಳಬೇಕಾ, ಅದು ತಲೆ ಚಚ್ಕೊಂಡೆಲ್ಲ ಸಾಯ್ಬೇಕಾ? ಇನ್ನು ನಮ್ಮ ವಿಮ್ನ ಸಹೋದರಿಯರು ಕಲ್ಲಡ್ಕ ಪ್ರಭಾಕರ್ ಭಟ್ ನಮ್ಮನ್ನ ಅವಮಾನ ಮಾಡಿಸುವಂತ ಪ್ರಯತ್ನದ ಮೂಲಕ ಆತನ ತಾಯಿ, ತಂಗಿ, ಮಗಳಿಗೂ ಕೂಡ ಅವಮಾನ ಮಾಡಿದ್ದಾನೆ. ಈ ಮಾತನ್ನ ಸ್ವಂತ ಅವನ ಹೊಟ್ಟೆಲಿಡಿದಂತ ಮಗಳು ಕೂಡ ಒಪ್ಪಕ್ಕೆ ಸಾಧ್ಯ ಇಲ್ಲ. ಇದನ್ನ ಖಂಡಿಸ್ಬೇಕು ನಾವು ಅಂತ ಬಂದ್ರೆ ಅವ್ರ ಮೇಲೆ 107 ಹಾಕಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಸ್ಟೇಷನ್ ಅಲ್ಲಿ ಕೂರಿಸ್ತೀರಾ. ಯಾರ ಆದೇಶಗಳನ್ನ ನೀವು ಪಾಲಿಸ್ತಾ ಇರೋದು? ದಯವಿಟ್ಟು ನಿಮ್ಮಲ್ಲಿ ಪ್ರಾರ್ಥನೆ, CRPC IPCಗಳ ಆದೇಶಗಳನ್ನ ನೀವು ಪಾಲಿಸಿ. ಯಾರೋ ಫೋನಲ್ಲಿ ಹೇಳಿದ ಆದೇಶಗಳನ್ನಲ್ಲ. ಸರ್ ನಮಗೆ ತುಂಬಾ ಒತ್ತಾಯ ಇದೆ, ಒತ್ತಡ ಇದೆ, ಹಾಗಾಗಿ ನಾವು ಮಾಡಲೇಬೇಕಾಗತ್ತೆ. ಯಾರ ಒತ್ತಾಯ, ಯಾರ ಒತ್ತಡ? ಕಾನೂನಿನ ಒತ್ತಾಯ, ಕಾನೂನಿನ ಒತ್ತಡಕ್ಕೆ ನೀವು ಮುಣಿಯಾಗಬೇಕೇ ಹೊರತು ಯಾರದೋ ವ್ಯಕ್ತಿಯ ಒತ್ತಡಕ್ಕಲ್ಲ. ನಾನು ಪದೇ ಮತ್ತೆ ನಿಮಗೆ ರಿಪೀಟ್ ಮಾಡ್ತಾ ಇದ್ದೀನಿ. ಆ ಸ್ಥಾನದಲ್ಲಿ ಇವತ್ತು ಅವರಿದ್ದಾಗ ಅವ್ರ ಮಾತು ಕೇಳ್ತೀರಿ, ನಾಳೆ ನಾ ಬಂದ್ರೆ ನನ್ನ ಮಾತು ಕೇಳ್ತೀರಿ. ಆದ್ರೆ ಅದು ತಪ್ಪು. ನೀವು ಕಾನೂನಿನ ಮಾತನ್ನು ಮಾತ್ರ ಕೇಳಿ, ಕಾನೂನಿನ ಸೆಕ್ಷನ್ಗಳು ಏನ್ ಹೇಳ್ತವೆ ಅದು ಕೇಳಿ, ಆ ಕಾನೂನಿನ ಅಧ್ಯಾಯಗಳು ಏನ್ ಹೇಳ್ತವೆ ನಿಮ್ಗೆ ಅದನ್ನು ಮಾತ್ರ ಕೇಳಿ. ಬಜರಂಗ್ ದಳದವರು, ಶ್ರೀರಾಮ್ ಸೇನವರು ಕೇಕೆ ಹಾಕ್ತಾರೆ, ಉಚ್ಚಾಟ ಮಾಡ್ತಾರೆ, ಅರ್ಚಾಡ್ತಾರೆ. ಆ ಮಂಡ್ಯದ ಏನೋ ರಾಮ ಯಾತ್ರೆನಲ್ಲೇನೆ ಮುಸಲ್ಮಾನ ಸಮುದಾಯದ ಹೆಣ್ಮಕ್ಳ ಮೇಲೆ ದಾಳಿ ಮಾಡಿದ್ರು, ಮನೆ ಮೇಲೆ ನುಗ್ಗಿದ್ರು, ಆ ಮಸೀದಿಯನ್ನ ಈಗಲೇ ಒಡೆದಾಕ್ತೀವಿ ಅಂತ ನುಗ್ಗಿದ್ರು. ಅವ್ರ ಮೇಲೆ ಒಂದು ಕೇಸ್ ಹಾಕ್ಲಿಲ್ಲಪ್ಪ. ಯಾಕ್ರೋ ಅಯೋಗ್ಯರ ಹಿಂಗ್ ಮಾಡ್ತಾ ಇದ್ದೀರಾ, ಇದು ತಪ್ಪು ಕಂಡ್ರು ಅಂದ್ರೆ ಅವ್ರ ಮೇಲೆ ಕೇಸ್ ಹಾಕ್ತೀರಾ? ಯಾವ ಧರ್ಮ ಇದು? ಯಾವ ಕಾನೂನನ್ನು ನೀವು ಪಾಲಿಸ್ತಾ ಇರುವಂತದ್ದು? ಮುಸಲ್ಮಾನ ಸಮುದಾಯದ ಮೇಲೆ ಕಾಂಗ್ರೆಸ್ಸಿನ ಸರ್ಕಾರ ತಾರತಮ್ಯ ಅನ್ನೋದನ್ನ ಅತಿ ಹೆಚ್ಚಾಗಿ ಮಾಡ್ತಾ ಇದೆ. ಮುಸಲ್ಮಾನರ ವಿಚಾರದಲ್ಲಿ ಯಾರಾದ್ರೂ ಪ್ರಶ್ನೆ ಮಾಡಿದ್ರೆ ನಿಮ್ಮನ್ನ ಪಕ್ಷದಿಂದ ಹೊರಗಡೆ ಆಗ್ತೀವಿ ಅಂತ ಮುಸಲ್ಮಾನ ಸಮುದಾಯದ ಶಾಸಕರನ್ನ ಬೆದರಿಸ್ತಾ ಇದ್ದಾರೆ. ಒಂದಲ್ಲ ಎರಡಲ್ಲ, ಹೇಳ್ತಾ ಹೋದ್ರೆ ಇದು ಎಷ್ಟು ಟೈಮ್ ತಗೊಳ್ದೋ ಗೊತ್ತಿಲ್ಲ. ಮೊನ್ನೆ ಸಿದ್ದರಾಮಯ್ಯನವರು ಇವತ್ತು ಬೆಳಗ್ಗೆ ಹೇಳ್ತಾ ಇದ್ದಾರೆ, ಅವರ ಫೇಸ್ಬುಕ್ ನಲ್ಲಿ ಒಂದು ಸ್ಪಷ್ಟನೆಯನ್ನು ಕೊಡ್ತಾ ಇದ್ದಾರೆ. ಬಾಬಾ ಬುಡನ್ಗಿರಿ ಸಂಬಂಧಪಟ್ಟಂತೆ ಏನಲ್ಲಿ ದರ್ಗಾಗಳನ್ನು ನಾಶಪಡಿಸಿದಂತಹ ವಿಚಾರ ಇತ್ತು, ಆ ಕೇಸನ್ನ ಕಾಂಗ್ರೆಸ್ ಸರ್ಕಾರ ಮತ್ತೆ ರೀಓಪನ್ ಮಾಡ್ತಾ ಇದೆ ಅಂತ ಮಾಧ್ಯಮಗಳು ಸುಳ್ಳನ್ನೇ ಹೇಳ್ತಾ ಇದ್ದಾರೆ ಅಂತ ಒಂದು ಸ್ಪಷ್ಟೀಕರಣವನ್ನು ಕೊಡ್ತಾರೆ.
ಒಬ್ಬ ಮುಖ್ಯಮಂತ್ರಿಯಾಗಿ ಸ್ಪಷ್ಟೀಕರಣ ಕೊಡುವಂತಹ ಕೆಲಸವನ್ನ ಮುಖ್ಯಮಂತ್ರಿ ಮಾಡೋದಲ್ಲ, ಯಾರೋ ವಕ್ತಾರರು ಮಾಡ್ಕೋತಾರೆ. ಒಬ್ಬ ಮುಖ್ಯಮಂತ್ರಿ ಆರ್ಡರ್ ಮಾಡ್ಬೇಕು. ನೀವು ಸುಳ್ಳು ಸುದ್ದಿಗಳನ್ನ ಪ್ರಚಾರ ಮಾಡ್ತಾ ಇದ್ದೀರಲ್ಲ, ಅದರ ಆಧಾರದಲ್ಲಿ ನಿಮ್ಮ ಮೇಲೆ ಕ್ರಮ ತಗೋತೀವಿ ಅಂತ ಹೇಳಿ. ತಕ್ಕತ್ತಿಲ್ವಾ ಸಿದ್ದರಾಮಯ್ಯನವ್ರಿಗೆ? ನಿಮ್ಮ ಸುಳ್ಳು ಸುದ್ದಿಗಳಿಂದಾಗಿ ಅಲ್ಲಿ ಕೋಮುಗಲಭೆ ಸೃಷ್ಟಿ ಆಯ್ತು ಅಂತಂದ್ರೆ ಅದಕ್ಕೆ ನೀವು ಹೊಣೆ ಅಂತ ಯಾರಿಗೆ ಹೇಳಬೇಕು? ಅಲ್ಲಿ ಸುಳ್ಳು ಸುದ್ದಿಗಳನ್ನ ಸೃಷ್ಟಿ ಮಾಡ್ತಾ ಇರೋಂಥವ್ರಿಗೆ. ಅವ್ರಿಗೆ ಹೇಳಲಿಲ್ಲ. ಅದ್ರ ಬದಲ ಕೈ ಮುಕ್ಕೊಂಡು, ಸ್ವಾಮಿ ನಾನಂತ ತಪ್ಪು ಮಾಡಿಲ್ಲ, ನಾನು ಮಾಡಿ ನೀವು ಮಾಡಿಲ್ಲ ಅಂತ ಹೇಳ್ಬೇಕಾಗಿಲ್ಲ. ನೀವು ಯಾರು ಸುಳ್ಳುಗಳನ್ನು ಹೇಳ್ತಾ ಇದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ಳುವಂತ ಕೆಲಸವನ್ನ ನೀವು ಮಾಡಬೇಕಾಗದೆ. ಹಿಂದಿನ ಕಾಂಗ್ರೆಸ್ಸಿನ ರಾಜ್ಯಾಧ್ಯಕ್ಷರಾಗಿದ್ದಂತಹ ದಿನೇಶ್ ಗುಂಡೂರಾವ್ ಹುಬ್ಬಳ್ಳಿಯಲ್ಲಿ ಏನೋ ಒಂದು ಮಟ್ಕ ದಂಧೆ ಮಾಡುವಂತನು, ಕಳ್ಳಪಟ್ಟಿ ಸಾರಾಯಿ ವ್ಯಾಪಾರಸ್ಥ, ಗೂಂಡ ಏನಾರ ಶ್ರೀಕಾಂತ್ ಪೂಜಾರಿ, ಅವನೊಬ್ಬ ವೃತ್ತಿಪರ ಕ್ರಿಮಿನಲ್ ಅಂತ ಹೇಳ್ತಾರೆ. ಸಿದ್ದರಾಮಯ್ಯನವರು ಹೇಳ್ತಾರೆ ಆತ ಒಬ್ಬ ಗೂಂಡ, ಬಿಜೆಪಿಯವರು ಅವನ ಪರವಾಗಿ ಬೀದಿಗಿಳಿದಿದ್ದಾರೆ ಅಂತ. ಇದೇ ಮಂಗಳೂರಿನ ಕರಾವಳಿ ಭಾಗದ ಶಾಸಕ ಸುನಿಲ್ ಕುಮಾರ್, ನಾನು ಕೂಡ ಕರಸೇವಕ, ನನ್ನನ್ನು ಬಂಧಿಸಿ ಅಂತ ಪ್ಲೆಕಾರ್ಡ್ ಹಿಡ್ಕೊಂಡು ಕೂತ್ಕೋತಾರೆ. ಈಶ್ವರಪ್ಪ ಕರ್ನಾಟಕದ ಎಲ್ಲ ಮಸೀದಿಗಳನ್ನ ಒಡೆದಾಗ್ತೀವಿ ಅಂತ ಹೇಳಿಕೆ ಕೊಡ್ತಾರೆ. ಕ್ರಮ ತಗೊಂಡಿದ್ದೆಲ್ರಿ, ನಿಮ್ಮ ಹೇಳಿಕೆಗಳು ತಗೊಂಡು ಏನ್ರಿ ಮಾಡ್ಕೋಬೇಕು? ಈ ರಾಜ್ಯದ ಮಂತ್ರಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಗ ಪ್ರಿಯಾಂಕ್ ಖರ್ಗೆ ಹೇಳ್ತಾರೆ ಗೂಂಡಾಗಿರಿಗೆ ನಾವು ಅವಕಾಶ ಮಾಡಿಕೊಡಲ್ಲ, ಕೋಮು ಪ್ರಚೋದನೆ ಮಾಡುವಂತವ್ರನ್ನ ಒದ್ದು ಒಳಗಡೆ ಹಾಕ್ತೀವಿ ಅಂತ. ಕಲ್ಲಡ್ಕ ಪ್ರಭಾಕರ್ ಭಟ್ನ ಮುಟ್ಲೇ ಇಲ್ಲ. ನಿಮ್ಮ ಡೈಲಾಗ್ಗಳಿಗೆ ಕೇಳಿಕೊಂಡು ಚಪ್ಪಾಳೆ ತಟ್ಟೋದಕ್ಕೆ ಇದು ಕಾಟೇರ ಪಿಕ್ಚರ್ ಅಲ್ಲ, ವ್ಯವಸ್ಥೆ. ಇಲ್ಲಿ ಸಿಎಂ ಸಿದ್ದರಾಮಯ್ಯನವರಾಗ್ಲಿ, ಪರಮೇಶ್ವರ್ ಆಗ್ಲಿ, ಡಿ ಕೆ ಶಿವಕುಮಾರ್ ಆಗ್ಲಿ, ಖರ್ಗೆ ಆಗ್ಲಿ, ಡೈಲಾಗ್ಗಳನ್ನ ಹೊಡ್ಕೊಂಡು ಕೂತ್ಕೊಳ್ಳೋದಕ್ಕೆ ಇದು ಪಿಕ್ಚರ್ ಅಲ್ಲ, ವ್ಯವಸ್ಥೆ. ಸಿಗ್ನೇಚರ್ ಮಾಡಿ, ಆದೇಶಗಳನ್ನ ಮಾಡಿ, ಡೌ ಮಾಡಬೇಡಿ. ಆದ್ರೆ ಇವತ್ತೇನ್ ಮಾಡ್ತಾ ಇದ್ದಾರೆ? ಎಲ್ಲರ ಹಕ್ಕುಗಳು. ಒಬ್ಬ ದಲಿತ ಯುವಕ ಚಿಕ್ಕಮಂಗ್ಳೂರಿನಲ್ಲಿ, ಯಾವುದೋ ಒಂದು ಮೇಲ್ಜಾತಿನೂ ಅಲ್ಲದ OBC ಗೊಲ್ರಟ್ಟಿ, ಗೊಲ್ಲರು ವಾಸ ಮಾಡುವಂತಹ ಏರಿಯಾದಲ್ಲಿ ಒಬ್ಬ ಮಾದಿಗ ಸಮುದಾಯದ, ಅಸ್ಪೃಶ್ಯ ಸಮುದಾಯದ ಯುವಕ ಹೋಗಿದ್ದಕ್ಕೆ ಇವತ್ತು ಅನ್ನು ಒದ್ದು ಆಸ್ಪತ್ರೆಯಲ್ಲಿ ಮಲಗಿಸಿದ್ದಾರೆ. ಹೋಮ್ ಮಿನಿಸ್ಟರ್ ಏನ್ ಮಾಡ್ತಾ ಇದ್ದಾರೆ? ಒಬ್ಬ ಹೆಂಗಸನ್ನ ಬೆತ್ತಲೆ ಮಾಡಿ ಓಡಾಡಿಸ್ತಾರೆ. ಹೋಮ್ ಮಿನಿಸ್ಟರ್ ಏನ್ ಮಾಡ್ತಾ ಇದ್ದಾರೆ? CM ಏನ್ ಮಾಡ್ತಾ ಇದ್ದಾರೆ? ಈ ಯಾವುದೇ ಪ್ರಶ್ನೆಗಳಿಗೂ ಇಲ್ಲಿವರೆಗೂ ಕೂಡ ಉತ್ತರ ಸಿಗಲಿಲ್ಲ. ನನ್ನ ಮಾತನ್ನ ಮುಗಿಸೋದಕ್ಕೆ ಮುಂಚೆ 2 ವಿಚಾರಗಳನ್ನ ನಿಮಗೆ ಸ್ಪಷ್ಟಪಡಿಸಿ ನಾನು ಮಾತನ್ನು ಮುಗಿಸ್ತೀನಿ. ಇವತ್ತು ಈಶ್ವರಪ್ಪ ಕೊಟ್ಟಿರುವಂತಹ ಹೇಳಿಕೆಗಳು ಬಹಳ ದೊಡ್ಡ ಅಪಾಯಕಾರಿಯಾದಂತಹ ಹೇಳಿಕೆಗಳು. ಜನವರಿ 22ನೇ ತಾರೀಕು ರಾಮ ಮಂದಿರ ಉದ್ಘಾಟನೆ ಆಗುವ ಸಂದರ್ಭದಲ್ಲಿ ಇಡೀ ಕರ್ನಾಟಕದ ಮುಸಲ್ಮಾನರು ಸೇರಿದಂತೆ ರಾಮ ಭಜನೆಯನ್ನ ಮಾಡಬೇಕು ಅಂತ. ರಾಮ ಭಜನೆ ಮಾಡಬೇಕಾ ಬಿಡಬೇಕಾ ಅನ್ನುವಂಥದ್ದನ್ನು ನಾವು ನಿರ್ಧಾರ ಮಾಡ್ತೀವಿ ಹೊರತು ಇಲ್ಲಿ ಯಾರಪ್ಪನ ಮಗನಿಗೂ ನಾವು ಅಪ್ಪಣೆಯನ್ನ ಕೊಡಿಸಿಲ್ಲ. ನೀನು ಹೇಳು ಅಂತ ನಾವು ಕೇಳಿಲ್ಲ. ಮತ್ತೆ ಇಲ್ಲಿ ನಾವು ನಂಬುವಂತಹ ರಾಮ ಯಾರು, ನೀನು ನಂಬುವಂತಹ ರಾಮ ಯಾರು ಅನ್ನೋದು ಡಿಫ್ರೆನ್ಸಿಯೇಷನ್ ನಮಗೆ ಗೊತ್ತಿದೆ. ಜಾತಿಯ ಕಾರಣಕ್ಕೆ ಯಾರ ಮೇಲಾದ್ರೂ ದಬ್ಬಾಳಿಕೆ ಮಾಡು ಅಂತ ನೀವು ರಾಮನನ್ನ ತೋರಿಸೋದಕ್ಕೆ ಬಂದ್ರೆ, ಪ್ರೀತಿಯ ಕಾರಣಕ್ಕೆ ಅಪ್ಕೋ ಅಂತ ನಾವು ಶಬರಿಯ ರಾಮನನ್ನ ತೋರಿಸ್ತೀವಿ. ಶೂದ್ರ ಶಂಭುಕ, ಒಬ್ಬ ಶೂದ್ರ ಅಸ್ಪೃಶ್ಯ ಸಮುದಾಯದವನು, ಅವನು ವಿದ್ಯೆಯನ್ನು ಕಲಿಯೋದು ಕೊಟ್ರೆ ಅವನ ತಲೆಯನ್ನು ಕಡಿ ಅಂತ ರಾಮ ಹೇಳಿದಂತ ನೀವು ಆ ರಾಮನನ್ನ ತೋರಿಸೋದಕ್ಕೆ ಬಂದ್ರೆ, ನಾವು ಸ್ನೇಹಕ್ಕೆ ಹೆಸರಾದಂತಹ ಆಂಜನೇಯ ಮತ್ತು ರಾಮನನ್ನ ತೋರಿಸ್ತೀವಿ. ನಮಗೆ ಗೊತ್ತಿದೆ ರಾಮ ಅಂದ್ರೆ ಏನು ಅಂತ. ನಿಮ್ಮಂತ ಲುಚ್ಚಾಗಳಿಂದ, ಬಾಯಿ ಹರಕರಿಂದ, ಕೊಳಕರಿಂದ ನಾವು ರಾಮನ ಬಗ್ಗೆ ಕಲಿಬೇಕಾಗಿಲ್ಲ. ಬದಲಾಗಿ ಈಶ್ವರಪ್ಪನ ಮೇಲೆ ಈ ಸರ್ಕಾರ ಕ್ರಮ ತಗೋಬೇಕಾಗಿರೋದೇನು ಅಂತಂದ್ರೆ, ಆತ ಕರ್ನಾಟಕದ ಎಲ್ಲ ಮಸೀದಿಗಳನ್ನ ಧ್ವಂಸ ಮಾಡ್ತೀವಿ ಅನ್ನುವಂಥ ಹೇಳಿಕೆಗಳನ್ನ ಕೊಡೋದ್ರ ಮೂಲಕ ಈ ರಾಜ್ಯದ ಶೋಷಿತ ಸಮುದಾಯಗಳು, ಶೂದ್ರ ಸಮುದಾಯ ಯುವಕರನ್ನ ಕೋಮು ಭಾವನೆಗಳನ್ನ ಕೆರಳಿಸಿ ಪ್ರಚೋದನೆ ಮಾಡ್ತಾ ಇದ್ದಾನೆ ಕೋಮು ಗಲಭೆಗಳಿಗೆ. ಆತನನ್ನ ಅರೆಸ್ಟ್ ಮಾಡುವಂತ ತಾಕತ್ತನ್ನ ಈ ರಾಜ್ಯ ಸರ್ಕಾರ ತೋರಿಸಬೇಕಾಗಿರುವಂಥದ್ದು. ಹಾಗೆ ಕಲ್ಲಡ್ಕ ಪ್ರಭಾಕರ್ ಭಟ್ ವಿಚಾರದಲ್ಲಿ ಕಾಂಗ್ರೆಸ್ಸಿನ ನನ್ನ ಮಿತ್ರರು, ನನ್ನ ಹಲವಾರು ಸ್ನೇಹಿತರು ತುಂಬಾ ಜನ ಇದ್ದಾರೆ. ಅವ್ರು ಮಾತಾಡಿದ ವಿಚಾರ ಏನು ಅಂತಂದ್ರೆ, ಕಲ್ಲಡ್ಕ ಪ್ರಭಾಕರ್ ಭಟ್ಟನ ಸಮಸ್ಯೆ ನಮ್ಮ ಸಮಸ್ಯೆ ಅಲ್ಲ, ಅದು ಆತನ ಜಾತಿಯ ಸಮಸ್ಯೆ. ಅವನು ಮಾತಾಡಿದಂತಹ ಹೊಲಸು ಮಾತುಗಳಿಂದ ತಲೆ ತಗ್ಗಿಸಬೇಕಾಗಿರೋದು ಅವನ ಜಾತಿಯವರು, ನಾವಲ್ಲ. ನಮಗೆ ಅವನು ಮಾಡಿದಂತಹ ಅವಮಾನ ನಮಗೇನು ತಟ್ಟಬೇಕಾಗಿಲ್ಲ ಅಂತ. ಹೌದು, ನಿಮ್ಮ ಭಾವನೆಯನ್ನ, ನಿಮ್ಮ ಅಭಿಪ್ರಾಯನ ನಾವು ಖಂಡಿತವಾಗ್ಲೂ ಗೌರವಿಸ್ತೀವಿ. ನೀವೇನು ಹೇಳ್ತಾ ಇದ್ದೀರ ಸರಿ, ಆದ್ರೆ ಎರಡೂ ಆಯಾಮಗಳಲ್ಲಿ ಒಂದು ಸಮಸ್ಯೆನ ನಾವು ನೋಡಬೇಕು.
ಅದು ಕೂಡ ಸರಿ. ಯಾವುದಾದ್ರೂ ಹುಚ್ಚು ನಾಯಿ ಇಲ್ಲಿ ನುಗ್ಗಿ ಎಲ್ಲರನ್ನು ಕಚ್ಚೋದಕ್ಕೆ ಶುರು ಮಾಡಿದಾಗ ಅದು ಆ ನಾಯಿಯ ಸಮಸ್ಯೆ ಅಂತ ನಾವು ಬಿಟ್ಟು ಕಳ್ಸಕ್ಕಾಗೋದಿಲ್ಲ. ಸಾಧ್ಯ ಆದ್ರೆ ಕೆಳಗಡೆ ಹಾಕೊಂಡು ತುಳಿಬೇಕು ಆ ನಾಯಿನ, ಇಲ್ಲ ಅಂದ್ರೆ ಇಂಜೆಕ್ಷನ್ ಕೊಡಬೇಕು, ಅಥವಾ ನಾಯಿ ಹಿಡಿಯೋರಿಗೆ ಹೇಳಿ ತಗೊಂಡಾಗ ಬೋನಿಗೆ ಬಿಸಾಕ್ಬೇಕು. ಆ ಹುಚ್ಚಿಡ್ದಂತ ನಾಯಿ ಅದು ಸಮಸ್ಯೆ, ಆ ನಾಯಿ ಅದು, ಆ ನಾಯಿಯ ಜಾತಿಯವರು ಅದಕ್ಕೆ ಬುದ್ಧಿ ಹೇಳ್ಕೊಳ್ಳಿ ಅಂದ್ರೆ ಆಗದೆ ಇರೋ ಮಾತಿದು. ಸಾಧ್ಯ ಆದ್ರೆ ಅವ್ರು ಹೇಳೋದಕ್ಕೆ ಪುಣ್ಯ ಇದ್ದಿದ್ರೆ ಹೇಳ್ಕೊಳ್ಳಿ, ಅವ್ರು ಹೇಳಲಿಲ್ಲ ಅಂದ್ರೆ ನಾವು ಬುದ್ಧಿ ಕಲಿಸೋದಕ್ಕೆ ರೆಡಿ ಆಗಿರ್ಬೇಕು ಅನ್ನೋ ಸಂದೇಶವನ್ನು ಕೂಡ ನಾವು ಈ ಸಮಾಜಕ್ಕೆ ಕೊಡ್ಲೇಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತಹ ಸಂವಿಧಾನವನ್ನ ಪೋಷಣೆ ಮಾಡೋದು, ಎತ್ತಿ ಹಿಡಿಯೋದು, ನಾಗರಿಕರ ಹಕ್ಕುಗಳನ್ನು ಗೌರವಿಸೋದು ನಮ್ಮ ಕರ್ತವ್ಯ, ಜವಾಬ್ದಾರಿ ಹೇಗಿದೆಯೋ ಅದೇ ಸಂವಿಧಾನ ನಮಗೆ ಹೇಳಿದಂತಹ ಆತ್ಮರಕ್ಷಣೆಯ ಪಾಠವನ್ನು ಕೂಡ ಪಾಲಿಸೋದು ನಮ್ಮ ಜವಾಬ್ದಾರಿಯೇ, ನಮ್ಮ ಹಕ್ಕೆ. ಇದನ್ನು ಪಾಲಿಸಬೇಕು ಅಂತ ಕೇಳ್ಕೊಳ್ತಾ, ಕಡೆಯದಾಗಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದಲ್ಲಿರುವಂತಹ ನಾನು ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ನನ್ನ ಪಕ್ಷದ ಕೆಲವು ವೇದಿಕೆಗಳಲ್ಲಿ, ಟಿವಿ ಡಿಬೇಟ್ಗಳಲ್ಲಿ ಮಾತಾಡುವಾಗ ನಾನು RSS ಮೂಲದಿಂದ ಬಂದಿದ್ದೀನಿ. ಅಲ್ಲಿನ ಎಲ್ಲ ಅನಾಚಾರಗಳು ನನಗೆ ಗೊತ್ತು. ಈ ಸಮಾಜವನ್ನ ದಿಕ್ಕಿಗೆಡಿಸೋದಕ್ಕೆ RSSನವ್ರು ಏನೆಲ್ಲ ಕುತಂತ್ರಗಳು ಮಾಡ್ತಾರೆ ಅಂತ ನಾನು ಎಕ್ಸ್ಪ್ಲೈನ್ ಮಾಡುವಾಗ ಅಲ್ಲಿ ನಾನು RSS ಇಂದ ಬಂದೆ ಅನ್ನುವಂಥ ಸಣ್ಣ ವಿಚಾರವನ್ನ ಇಟ್ಕೊಂಡು, ನೋಡಿ ಇವರು RSS ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ತೋರಿಸ್ತಿದ್ದೀರಲ್ಲ, ನಾನು ನಿಮ್ಗೆ ಕಿವಿ ಮಾತು ಹೇಳೋದೇನು ಅಂತಂದ್ರೆ, ನನಗೆ ಗೊತ್ತಿದೆ ನಿಮಗೆ ನನ್ನ ಮೇಲೆ ವೈಯಕ್ತಿಕವಾದಂಥ ದ್ವೇಷ ಇಲ್ಲ, ಇರಕ್ಕೆ ಸಾಧ್ಯವೂ ಇಲ್ಲ, ಯಾವ ಕೋಪನೂ ಇಲ್ಲ. ಬಟ್ ನಿಮ್ಮ ಮನಸ್ಸಲ್ಲಿರೋದು ಒಂದೇ ವಿಚಾರ ಏನು ಅಂತಂದ್ರೆ, ನಾನು ಕಾಂಗ್ರೆಸ್ ಅನ್ನ BJPಯಷ್ಟೇ ಕಠಿಣವಾಗಿ ಟೀಕೆ ಮಾಡ್ತೀನಿ, ವಿರೋಧ ಮಾಡ್ತೀನಿ. MP ಎಲೆಕ್ಷನ್ ಹತ್ರ ಬರ್ತಾ ಇದೆ. ಭಾಸ್ಕರ್ ಪ್ರಸಾದ್ ಆ ಸಮಯದಲ್ಲಿ ಮಾಡಬಹುದಾದಂಥ ಭಾಷಣಗಳಿಂದ ಕಾಂಗ್ರೆಸ್ಸಿನ ಬುಡ ಅಲ್ಲಾಡುತ್ತೆ. ಹಾಗಾಗಿ ಅವನ ವ್ಯಕ್ತಿತ್ವಕ್ಕೆ ನಾವು ಕಳಂಕವನ್ನ ಹಚ್ಚಿಬಿಡೋಣ. ಇದು ನಿಮ್ಮ ತಲೆಯಲ್ಲಿರೋದು. ಇದಕ್ಕೆ ನಾನು ಹೇಳೋದೇನು ಅಂತಂದ್ರೆ, ಅಪಾಯದ ಸಂದರ್ಭದಲ್ಲಿ ಮುಸಲ್ಮಾನ ಸಮುದಾಯ ಇರಲಿ, ದಲಿತ ಸಮುದಾಯ ಇರಲಿ, ಇವನ್ನ ರಕ್ಷಣೆ ಮಾಡಕ್ಕೆ ಗುರಾಣಿಗಳಂತೆ ನಿಂತ್ಕೊಳ್ಳುವಂತಹ ತಾಕತ್ತಿರುವಂತಹ ಸೇನಾನಿಗಳು ಯಾರಾದ್ರೂ ಇದ್ರೆ ಅದು SDPನ ಸೇನಾನಿಗಳು. ನೀವು ನಮ್ಮ ಮೇಲೆ ಕಳಂಕವನ್ನ ಹಚ್ಚಿ ನಮ್ಮನ್ನ ನೀವು ದಮನ ಮಾಡ್ತೀರಿ ಅಂತಂದ್ರೆ ನಿಮ್ಮ ಅಪಾಯವನ್ನ ನೇರವಾಗಿ ನಿಮ್ಮ ಮೇಲೆ ಎಳ್ಕೊತಾ ಇದ್ದೀರಾ ಅಂತ. ಯಾಕಂದ್ರೆ ತಡೆಯೋದಕ್ಕೆ ಅಡ್ಡಗೋಡೆಯಾಗೆ ನಾವು ನಿಲ್ಲೋದಕ್ಕೆ ನೀವು ನಮ್ಮನ್ನ ಉಳಿಸ್ಕೊಂಡಿರಲ್ಲ. ಆ ತಪ್ಪನ್ನ ದಯಮಾಡಿ ಮಾಡಬೇಡಿ. ಮತ್ತೊಂದು ವಿಚಾರ ಏನು ಅಂತಂದ್ರೆ, ಇವತ್ತಿನ ಸಂದರ್ಭದಲ್ಲಿ ಹಲವಾರು ಭಿನ್ನಾಭಿಪ್ರಾಯಗಳು, ಹಲವಾರು ಮುನುಸಾಟಗಳು ಇರಬಹುದು ನಮ್ಮ ಮಧ್ಯ. ಆದರೆ ಇಡೀ ಅಖಂಡ ಕರ್ನಾಟಕದಾದ್ಯಂತ ದಲಿತ ಮತ್ತು ಮುಸಲ್ಮಾನರ ಐಕ್ಯತೆ ಒಡಮೂಡದ ಹೊರತು ಈ ಕಾಂಗ್ರೆಸ್ ಮತ್ತು BJPಯ ದುಷ್ಟರು ನಮ್ಮನ್ನ ಖಂಡಿತವಾಗಲೂ ಕೂಡ ಇಲ್ಲಿ ನೆಮ್ಮದಿಯಾಗಿ ಬದುಕೋದಕ್ಕೆ ಬಿಡೋದಿಲ್ಲ. ಸಾಂವಿಧಾನಿಕವಾದಂತಹ ನಮ್ಮ ಹಕ್ಕುಗಳನ್ನು ಕಾಪಾಡೋದಕ್ಕೆ ನಮಗೆ ಅವಕಾಶವನ್ನ ಕೊಡೋದಿಲ್ಲ. ಕೇವಲ ನಮಗೆ ಭಾಗ್ಯಗಳು ಅನ್ನುವಂತಹ ಯಾವಾಗಲೂ ಅಲ್ಪತೃಪ್ತರಾಗಿಡುವಂತಹ ಯೋಜನೆಗಳಲ್ಲಿ ನಮ್ಮ ಸಮಯವನ್ನು ವ್ಯರ್ಥ ಮಾಡಿಸ್ತಾರೆ. ನಮಗೆ ಸಾಂವಿಧಾನಿಕವಾದ ಹಕ್ಕುಗಳು, ಭೂಮಿ, ಉದ್ಯೋಗ, ಅಧಿಕಾರ ಇದು ಸಿಗೋದಕ್ಕೆ ಅವಕಾಶ ಕೊಡೋದಿಲ್ಲ. ದಯಮಾಡಿ ಈ ನಿಟ್ಟಿನಲ್ಲಿ ಅರ್ಥ ಮಾಡ್ಕೋಬೇಕು. ಪರ್ಯಾಯ ರಾಜಕಾರಣ ಅಂದ ಕೂಡಲೇ SDP ಕರ್ನಾಟಕದ 224 ಕ್ಷೇತ್ರಗಳಲ್ಲೂ ನಮ್ಮನ್ನು ಗೆಲ್ಲಿಸ್ಬಿಡಿ ಅಂತ ನಾವು ಕೇಳ್ತಾ ಇಲ್ಲ. ಹಾಗೆ ಕೇಳುವಷ್ಟು ಭ್ರಮೆ ಕೂಡ ನಮಗಿಲ್ಲ. ಆದ್ರೆ ಪರ್ಯಾಯ ರಾಜಕಾರಣದ ಒಂದು ಕನಸನ್ನ ಯಾಕೆ ನೀವು ಕಟ್ಕೊಳ್ಳಿ ಅಂತ ಹೇಳ್ತಾ ಇದ್ದೀವಿ ಅಂದ್ರೆ, ಇಡೀ 224 ಕ್ಷೇತ್ರಗಳಲ್ಲಿ ನೀವು 224 ಕಾಂಗ್ರೆಸ್ಗೆ ಹಾಕ್ಲೇಬೇಕು ಅಂತ ಈಗಲೂ ನೀವು ಆಟ ತೊಡೋದಾದ್ರೆ ಹಾಕೊಂಡು ಹೋಗಿ. ಒಂದು 2-3 ಕ್ಷೇತ್ರದಲ್ಲಿ SDPನವ್ರನ್ನ ಕಳಿಸಿ ವಿಧಾನಸೌಧದಲ್ಲಿ ಚರಿತ್ರೆಗಳನ್ನು ಸೃಷ್ಟಿ ಮಾಡ್ತೀವಿ. ವಿಧಾನಸೌಧದ ಇತಿಹಾಸದಲ್ಲಿ ನೀವು ಯಾವತ್ತೂ ಕೂಡ ನೋಡಿರಲಾರ್ರಿ ಅಂತ ಒಂದು ದಿವಸಗಳನ್ನು ಸೃಷ್ಟಿ ಮಾಡ್ತೀವಿ. ನಾನು ಬಹಳ ಹೆಮ್ಮೆ ಮತ್ತು ಅಹಂಕಾರದಿಂದ ಕೆಲವು ಕಡೆ ಹೇಳ್ತಾ ಇರ್ತೀನಿ. ಅದ್ರ ಬಗ್ಗೆ ನನಗೆ ಯಾವ ನಾಚಿಕೆನೂ ಇಲ್ಲ, ಕೀಳರಿಮೆನೂ ಇಲ್ಲ. ವಿಧಾನಸೌಧದ ಒಳಗಡೆ ನೀವು SDPನ ವತಿಯಿಂದ ನಮ್ಮನ್ನು ಕಳಿಸಿದ್ರೆ ಆದ್ರೆ ಮತ್ತೊಬ್ಬ ಅಂಬೇಡ್ಕರ್, ಮತ್ತೊಬ್ಬ ಟಿಪ್ಪು ಸುಲ್ತಾನ್ ವಿಧಾನಸೌಧದ ಒಳಗಡೆ ಮಾತಾಡೋದನ್ನ ನೀವು ನೋಡ್ತೀರಿ. ಅಯ್ಯೋ, ಇಷ್ಟು ಅಹಂಕಾರನ ನೀವು ನಿಮ್ಮನ್ನ ಅಂಬೇಡ್ಕರ್ಗೆ ಹೋಲಿಸ್ಕೋತೀರಾ, ನೀವು ನಿಮ್ಮನ್ನ ಟಿಪ್ಪಿಗೆ ಹೋಲಿಸ್ಕೋತೀರಾ ಅಂತಂದ್ರೆ ನಾನು ನಮ್ಮಪ್ಪನ ಹೆಸರು ಹೇಳಿದೆ, ಇನ್ಯಾರಪ್ಪನ ಹೆಸರು ಹೇಳಿ? ನಮ್ಮಪ್ಪ ಹಂಗ್ ಮಾತಾಡ್ತಿದ್ದ, ಅವನ ಮಗ ನಾನು ಅದೇ ತರ ಮಾತಾಡ್ತೀನಿ ಅಂತ ಹೇಳ್ಕೊಳ್ಳುವಂಥದ್ದು ಅಹಂಕಾರ ಅಲ್ಲ, ಹೆಮ್ಮೆ. ಅಂತ ಒಂದು ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂತಹ ದಿನಗಳನ್ನ ವಿಧಾನಸೌಧದಲ್ಲಿ ನೀವು ನೋಡ್ಬೇಕು ಅನ್ನೋದಾದ್ರೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಸೇನಾನಿಗಳನ್ನ ಗೆಲ್ಲಿಸಿ ನೀವು ಒಳಗಡೆ ಕಳಿಸಿ ಅಂತ ಕೇಳ್ತಾ, ಈ ಕೊನೆಯದಾಗಿ ಮತ್ತೆ ಎಷ್ಟು ಎಚ್ಚರಿಸೋ ಸಾಲದು, ಕಲ್ಲಡ್ಕ ಪ್ರಭಾಕರ್ ಭಟ್ರ ಕೇಸ್ನಲ್ಲಿ ಇವತ್ತು ಚಾರ್ಜ್ ಶೀಟ್ ಹಾಕಿದ್ದಾರೆ. ಈ ಸರ್ಕಾರ ತನ್ನ ರಣಹೇಡಿತನವನ್ನ ಪ್ರದರ್ಶನ ಮಾಡಿದೆ ಆ ಮೂಲಕ. ಯಾಕೆಂತಂದ್ರೆ ಬೇಲನ್ನ ಕ್ಯಾನ್ಸಲ್ ಮಾಡಿ, ಅರೆಸ್ಟ್ ಮಾಡಿ, ಜೈಲಲ್ಲಿ ಇಟ್ಟು ಆತನಿಗೆ ಬುದ್ಧಿ ಕಲಿಸ್ಬೇಕಿತ್ತು.
ಶ್ರೀಕಾಂತ್ ಪೂಜಾರಿ ಅನ್ನುವಂತ ಒಬ್ಬ ಕ್ರಿಮಿನಲ್, ಸರ್ಕಾರದ ಮುಖ್ಯಮಂತ್ರಿ ಹೇಳ್ತಾ ಇರುವಂತ ಕ್ರಿಮಿನಲ್, ಆತನಿಗೂ ಜಾಮೀನು ಕೊಡ್ತಾ ಇದ್ದಾರೆ. ಆದ್ರೆ ಅಮಾಯಕರು ಪ್ಯಾಲೆಸ್ತೈನ್ ಪರವಾಗಿ ಒಂದು ಸ್ಟೇಟಸ್ ಸಿಕ್ಕಂಡಿದ್ದೆ, ಹೋಗು ಜೈಲಿಗೆ. ನಾನು UT ಖಾದರ್ ಅವ್ರನ್ನ ಪ್ರಶ್ನೆ ಮಾಡಿದೆ, ಹೋಗು ಜೈಲಿಗೆ. ನಾನು ಭಟ್ಟನ್ ವಿರುದ್ಧ ಮಾತಾಡ್ತೀನಿ ಸ್ವಾಮಿ, ಹೋಗು ಜೈಲಿಗೆ. ನಾನು ಭಟ್ಟನ್ ವಿರುದ್ಧ ಪ್ರತಿಭಟನೆ ಮಾಡ್ತೀನಿ, ನಿನ್ ಮೇಲೆ 107. ನಾನು ಭಟ್ಟನ್ನ ಖಂಡಿಸ್ತೀನಿ, ಸ್ಟೇಷನ್ ಅಲ್ಲಿ ಕೂತ್ಕೋ ಸಾಯಂಕಾಲದವರೆಗೂ. ನಾಚಿಕೆ ಆಗ್ಬೇಕು ಈ ವ್ಯವಸ್ಥೆಗೆ. ಇಂಥ ಒಂದು ವ್ಯವಸ್ಥೆಯನ್ನು ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ನೀವು ಮುಖ್ಯಮಂತ್ರಿಗಳು, ಗೃಹ ಮಂತ್ರಿಗಳು, ಇನ್ಯಾವ ಮಂತ್ರಿಗಳಾಗೋಕ್ಕೂ ಲಾಯಕಲ್ಲ. ಕೊನೆ ಪಕ್ಷ ನೀವು ಗೇಟ್ ಕೀಪರ್ಗಳು ಆಗಕ್ ಲಾಯಕಲ್ಲ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ತಮ್ಮೆಲ್ಲರೂ ಶುಭವಾಗಲಿ. ಜೈ ಭೀಮ್.